ಸ್ಟೂಡೆಂಟ್ಸ್, ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್, ರೈಟ್? ಎಲ್ಲರೂ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆನಾ? ರೈಟ್, ಓಕೆ. ಸೊ ಇಲ್ಲಿವರೆಗೆ ಯಾವುದೆಲ್ಲ ಟಾಪಿಕ್ಸನ್ನು ನಡೆದಿದೆ? ದಟ್ ಈಸ್ ಕೋಡಿಂಗ್ ಡಿಕೋಡಿಂಗ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅನಾಲಜಿ ಕಂಪ್ಲೀಟ್ ಆಗಿದೆ. ಸೊ ಟುಡೇ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ರೀಸನಿಂಗ್ ಟಾಪಿಕನ್ನು ನೋಡೋಣ. ಯಾವ ಟಾಪಿಕ್ ಇದೆ ಅದನ್ನು ಚೆಕ್ ಮಾಡೋಣ. ಫಸ್ಟ್ ವಿಲ್ ಗೋ ಫಾರ್ ವಾಟ್? ಕ್ಲಾಸಿಫಿಕೇಷನ್ ಟಾಪಿಕ್. ಇವತ್ತು ನಾವು ಕ್ಲಾಸಿಫಿಕೇಷನ್ ಟಾಪಿಕನ್ನು ನೋಡೋಣ, ರೈಟ್? ಸೊ ಫಸ್ಟ್ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಏನೇನಿದೆ, ಬೇಸಿಕ್ಸ್ ಏನೇನು ಬೇಕು ಅದನ್ನು ಫಸ್ಟು ನೋಡ್ಕೊಳ್ಳೋಣ. ಹೇಗೆ ಕ್ವಶನ್ಸ್ ಬರುತ್ತೆ, ಯಾವ ಥರ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ, ರೈಟ್? ಇನ್ನೂ ಯಾರು ನಮ್ಮ ವಿಡಿಯೋನ ನೋಡಿಲ್ಲ, ಗೋ ಆ್ಯಂಡ್ ವಾಚ್ ದ್ಯಾಟ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್. ಎಲ್ಲ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್? ಸೊ ವಿಲ್ ಗೋ ಫಾರ್ ದ ಟಾಪಿಕ್. ಏನಿದೆ ಇವತ್ತು? ದಟ್ ಈಸ್ ವಾಟ್? ಕ್ಲಾಸಿಫಿಕೇಷನ್. ವಾಟ್? ಕ್ಲಾಸಿಫಿಕೇಷನ್. ಕ್ಲಾಸಿಫಿಕೇಷನ್ ಟಾಪಿಕ್. ಸೊ ದ್ಯಾಟ್ ಮೀನ್ಸ್ ವಾಟ್? ಕ್ಲಾಸಿಫೈ ಮಾಡೋದು ಹೇಗೆ, ರೈಟ್? ಸೊ ಇದರಲ್ಲಿ ಕ್ವಶನ್ಸ್ ಯಾವ ಥರ ಕೇಳಿರ್ತಾರೆ, ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹೇಗಿರುತ್ತೆ ಇದು? ಫಾರ್ ಎಕ್ಸಾಂಪಲ್ ಇವಾಗ ಇದರಲ್ಲಿ ಯಾವ್ಯಾವ ಟೈಪ್ ಕ್ವಶನ್ಸ್ ಇರುತ್ತೆ ಅದನ್ನು ನೋಡ್ಕೊಳ್ಳೋಣ. ಫಸ್ಟ್ ಅಂತೂ ವರ್ಡ್ ಬೇಸ್ಡ್ ಇರುತ್ತೆ, ವರ್ಡ್ಸ್ ಇರುತ್ತೆ, ರೈಟ್? ಆ್ಯಂಡ್ ಅಲ್ಫಾಬೆಟ್ ಇರುತ್ತೆ, ಅಲ್ಫಾಬೆಟ್ ಆರ್ ಲೆಟರ್ ಬೇಸ್ಡ್, ರೈಟ್? ಆ್ಯಂಡ್ ನಂಬರ್. ಆಲ್ಫಾಬೆಟ್, ವರ್ಡ್, ಆಲ್ಫಾಬೆಟ್ ಆ್ಯಂಡ್ ನಂಬರ್. ಆ್ಯಂಡ್ ಇನ್ ಸಮ್ RRB ಗ್ರೂಪ್ ಡಿ ನೋಡಿದರೆ ಅಲ್ಲಿ ಡಯಾಗ್ರಾಮ್ ಕೂಡ ಇರುತ್ತೆ, ರೈಟ್? ಡಯಾಗ್ರಾಮ್ಸ್ ಕೂಡ ಇರುತ್ತೆ RRB ಗ್ರೂಪ್ ಡಿ ನೋಡಿದರೆ. ಸೊ ಇವಾಗ ವರ್ಡ್, ಆಲ್ಫಾಬೆಟ್ ಆ್ಯಂಡ್ ನಂಬರಲ್ಲಿ ಯಾವ ಥರ ಕ್ವಶನ್ ಕೊಟ್ಟಿರ್ಬೋದು? ಸೊ ನಿಮಗೆಲ್ಲ ಗೊತ್ತಿದೆ, ಆಡ್ ಒನ್ ಔಟ್, ರೈಟ್? ಆಡ್ ಒನ್ ಔಟ್ ಅಂತ ಗೊತ್ತಿದೆ ನಾನು ನಿಮಗೆ. ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 4 ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ 4 ಆಪ್ಷನ್ಸ್ ಇದೆ, ರೈಟ್? ಅದರಲ್ಲಿ ಏನಿರುತ್ತೆ ಕ್ಲಾಸಿಫಿಕೇಷನಲ್ಲಿ ಆಡ್ ಒನ್ ಔಟ್ ಅಂತಂದರೆ 3 ಆಪ್ಷನ್ಸ್ ಸಿಮಿಲರ್ ಇರುತ್ತೆ. ಮೀನ್ಸ್ 3 ಆಪ್ಷನ್ ರಿಲೇಷನ್ ಏನಿರುತ್ತೆ, ಸಿಮಿಲರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ತಗೊಂಡೆ 3, 5, 1 ಆ್ಯಂಡ್ 4 ಅಂತ, ರೈಟ್? 3, 5, 1 ಆ್ಯಂಡ್ 4. ಇದರಲ್ಲಿ ಆಡ್ ಒನ್ ಔಟ್ ಆಗಿರೋದು ಯಾವುದು? ದಟ್ ಈಸ್ ದಿ ಒನ್, ರೈಟ್? 4. ಹೇಗೆ? ದೀಸ್ 3 ಆರ್ ವಾಟ್? ಆಡ್ ನಂಬರ್ಸ್. ದಿಸ್ 3 ಆರ್ ವಾಟ್? ಆಡ್ ನಂಬರ್ಸ್ ಇದೆನಾ? 3, 5, 1 3 ಏನಿದೆ? ಆಡ್ ನಂಬರ್ಸ್ ಇದೆ. ಸೊ ಓನ್ಲಿ ಡಿ ಈಸ್ ವಾಟ್? ಈವನ್ ನಂಬರ್. ಇದೇ ಥರ 3 ಆಪ್ಷನ್ ಅದರಲ್ಲಿ ಸಿಮಿಲರ್ ಆಗಿರುತ್ತೆ, 1 ಆಪ್ಷನ್ ಡಿಫ್ರೆಂಟ್ ಇರುತ್ತೆ. ಯು ಹ್ಯಾವ್ ಟು ಫೈಂಡ್ ದಟ್ಸ್ ಇಟ್. ಕ್ಲಾಸಿಫಿಕೇಷನ್ ಅಂದರೆ 3 ಆಪ್ಷನ್ ಸೇಮ್ ಇರುತ್ತೆ, 1 ಆಪ್ಷನ್ ಮಾತ್ರ ಡಿಫ್ರೆಂಟ್ ಇರುತ್ತೆ, ರೈಟ್? ಸೊ ಇದೆ ಕ್ಲಾಸಿಫಿಕೇಷನಲ್ಲಿ ಇದೇ ಥರ ಕ್ವಶನ್ ಇರುತ್ತೆ. ದಟ್ ಈಸ್ ವಿ ಕಾಲ್ ಆಡ್ ಒನ್ ಔಟ್, ರೈಟ್? ಆಡ್ ಒನ್ ಔಟ್. ಇದರಲ್ಲಿ ಯಾವುದೊಂದು ಆಡ್ ಇದೆ ಅದನ್ನು ನಾವು ಹುಡುಕಿ ಆನ್ಸರ್ ಮಾಡೋದು. ದಟ್ ಈಸ್ ವಾಟ್ ದ ಕ್ಲಾಸಿಫಿಕೇಷನ್, ರೈಟ್? ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್, ರೈಟ್? ನೆಕ್ಸ್ಟ್, ಸೊ ಇವಾಗ ನಾವು ಕ್ವಶನ್ಸ್ ನೋಡೋಣ. ವರ್ಡ್ಸ್ ಮೇಲೆ ಅಲ್ಫಾಬೆಟ್. ಸೊ ಆಲ್ವೇಸ್ ಅಲ್ಫಾಬೆಟ್ ಬಂದಾಗ ಇನ್ನೊಂದು ಸಲ ಹೇಳ್ತಾ ಇರ್ತೀನಿ, ಲೈಕ್ ಬೇಗ ಹೇಳ್ತಾ ಇರ್ತೀನಿ. ದಟ್ ಈಸ್ ವಾಟ್? ಪ್ಲೇಸ್ ವ್ಯಾಲ್ಯೂ ಓನ್ಲಿ ಮ್ಯಾಟ್ರಸ್ ವಾಟ್? ಪ್ಲೇಸ್ ವ್ಯಾಲ್ಯೂ. ಸೊ ವಿಲ್ ಗೋ ಫಾರ್ ಫಸ್ಟ್ ವರ್ಡ್ ಒನ್. ವರ್ಡ್ ಕ್ಲಾಸಿಫಿಕೇಷನಲ್ಲಿ ನೋಡೋಣ. ಕ್ವಶನ್ಸ್ ಏನು ಕೊಟ್ಟಿದ್ದಾರೆ? 3 pairs ಆರ್ ಸಿಮಿಲರ್ ಇನ್ ಎ ಸರ್ಟೇನ್ ವೇ ಆ್ಯಂಡ್ 1 pair ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಲೈಕ್ ಆ್ಯಸ್ ಐ ಸೇಡ್, ಏನಿರುತ್ತೆ? 3 ಆಪ್ಷನ್ಸ್ ಸಿಮಿಲರ್ ಆಗಿರುತ್ತೆ, 1 ಆಪ್ಷನ್ ಈಸ್ ಡಿಫ್ರೆಂಟ್ ಇರುತ್ತೆ, ರೈಟ್? 1 ಆಪ್ಷನ್ ಡಿಫ್ರೆಂಟ್ ಇರುತ್ತೆ. ಸೊ ವಿಚ್ ಒನ್ ಈಸ್ ದ್ಯಾಟ್ ಡಿಫ್ರೆಂಟ್? ಯು ಹ್ಯಾವ್ ಟು ಫೈಂಡ್ ದಟ್ ಒನ್. ಯಾವುದು ಡಿಫ್ರೆಂಟ್ ಇದೆನೋ ಅದನ್ನು ನೀವು ಇವಾಗ ಫೈಂಡ್ ಮಾಡಬೇಕು. ಸೊ ವಾಟ್ ಈಸ್ ದ ಫಸ್ಟ್ ಕ್ವಶನ್? ಸಿ, ಫ್ಲವರ್ ಆ್ಯಂಡ್ ಪೆಟಲ್. ಸರ್ಕಲಲ್ಲಿ ಆರ್ಕ್ ಇರುತ್ತೆ, ಫ್ಲವರಲ್ಲಿ ಪೆಟಲ್ಸ್ ಇರುತ್ತೆ, ಚೇರ್ಗೆ ಲೆಗ್ ಇರುತ್ತೆ, ರೈಟ್? ಕವರ್ ಟು ಸರ್ಫೇಸ್. ದೀಸ್ ಆರ್ ವಾಟ್? ನಾಟ್ ರಿಲೇಟೆಡ್ ಟು ಇಚ್ ಅದರ್. ಸೊ ದಟ್ ಈಸ್ ವಾಟ್? ಯಾವುದಾಗುತ್ತೆ ಇದರಲ್ಲಿ? ಆಪ್ಷನ್ ಡಿ ಆಗುತ್ತೆ, ರೈಟ್? ಯಾವುದಾಗುತ್ತೆ? ಆಪ್ಷನ್ ಡಿ ಬಂತು. ಬಿಕಾಸ್ ಇದರಲ್ಲಿ ಫೈಂಡ್ ಮಾಡೋದು ಯಾವುದು ಅಲ್ಲಿ ಸೂಟ್ ಆಗಲ್ಲ. ಫ್ಲವರ್ ಟು ಪೆಟಲ್ ಸೇಮ್ ಸರ್ಕಲಲ್ಲೂ ಆರ್ಕ್ ಇರುತ್ತೆ, ಚೇರ್ ಟು ಲೈಕ್ ದ 3 ಆರ್ ರಿಲೇಟೆಡ್ ಟು ಈಚ್ ಅದರ್, ಬಟ್ ದಿಸ್ ಈಸ್ ಅ ಡಿಫ್ರೆಂಟ್ ಒನ್. ದ್ಯಾಟ್ ವಿ ಹ್ಯಾವ್ ಟು ಫೈಂಡ್ ಇನ್ ಅ ಕ್ಲಾಸಿಫಿಕೇಷನ್, ರೈಟ್? ಅರ್ಥ ಆಗಿದೆನಾ ಎಲ್ರಿಗೂ? ಸೊ ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅದನ್ನು ನೋಡೋಣ. ಫಸ್ಟು ವರ್ಡ್ ಬೇಸ್ಡ್ ವಿಲ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ,
3 ಪೇರ್ಸ್ ಆರ್ ಸಿಮಿಲರ್ ಇನ್ ಅ ಸರ್ಟೇನ್ ವೇ. ಎಲ್ಲ ಕ್ವಶನ್ಸಲ್ಲೂ ಏನಿರುತ್ತೆ ಕ್ಲಾಸಿಫಿಕೇಷನಲ್ಲಿ ಆಡ್ ಒನ್ ಔಟೇ ಇರುತ್ತೆ. ಆಡ್ ಒನ್ ಔಟ್ ಅಂತಂದರೆ 3 ಪೇರ್ಸ್ ಆರ್ ಸಿಮಿಲರ್ ಆ್ಯಂಡ್ 1 ಈಸ್ ಡಿಫ್ರೆಂಟ್. ಸೊ ಸ್ಟೂಡೆಂಟ್ ಚೆನ್ನಾಗಿರೋ ಸ್ಟೂಡೆಂಟ್ಸನ್ನು ಸ್ಕಾಲರ್ ಆಗಿರ್ತಾರೆ, ಪ್ಯಾಡಿ ಸ್ಟ್ರಾ, ಸೋಲ್ಜರ್ ವಾರಿಯರ್ ಆಗಿರ್ತಾರೆ, ಪಾಲಿಟಿಷಿಯನ್ ಇದ್ದರೆ ಲೀಡರ್, ರೈಟ್. ಸೊ ವಿಚ್ ಒನ್ ಈಸ್ ದರ್ ಇಸ್ ಡಿಫ್ರೆಂಟ್? ದಟ್ ಈಸ್ ವಾಟ್ ಆಪ್ಷನ್ ಬಿ, ರೈಟ್. ಯಾವ್ದು ಡಿಫ್ರೆಂಟ್ ಇದೆ? ಆಪ್ಷನ್ ಬಿ ಡಿಫ್ರೆಂಟ್ ಇದೆ. ಸೊ ದಟ್ಸ್ ಯುವರ್ ಆನ್ಸರ್. ಯಾವ್ದು ಡಿಫ್ರೆಂಟ್ ಇದೆನೋ ಅದು ನಿಮ್ಮದು ಆನ್ಸರ್ ಆಗಿರುತ್ತೆ, ರೈಟ್. ಸೊ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಕೂಡ ಏನಿದೆ ಆಡ್ ಒನ್ ಔಟೇ ಫೈಂಡ್ ಮಾಡೋದು, ರೈಟ್. ಸೊ ಫಸ್ಟ್ ವೈಟ್ ಐಸ್, ಬ್ರೌನ್ ಸ್ಕೈ, ರೆಡ್ ಬ್ಲಡ್, ಗ್ರೀನ್ ಗ್ರಾಸ್. ಸೊ ಗ್ರಾಸ್ ಯಾವ್ದು ಕಲರ್ ಇರುತ್ತೆ? ಗ್ರೀನ್ ಕಲರ್ ಇರುತ್ತೆ. ಬ್ಲಡ್ ರೆಡ್ ಕಲರ್ ಇರುತ್ತೆ. ಸ್ಕೈ ಯಾವ್ದು ಕಲರ್ ಇರುತ್ತೆ? ಬ್ಲೂ, ರೈಟ್. ಐಸ್ ಏನಿರುತ್ತೆ? ವೈಟ್ ಕಲರ್ ಇರುತ್ತೆ. ಬಟ್ ಇಟ್ ಈಸ್ ವಾಟ್? ಯಾವ್ದು ಆಪ್ಷನ್ ರಾಂಗ್ ಇರೋದು? ಸೆಕೆಂಡ್ ಒನ್, ದಟ್ ಈಸ್ ವಾಟ್? ಬ್ರೌನ್ ಟು ಸ್ಕೈ, ಬ್ರೌನ್ ಸ್ಕೈ. ಬಿಕಾಸ್ ಅಲ್ಲಿ ಬರಬೇಕಾಗಿರೋದು ಬ್ಲೂ. ಆವಾಗ ಏನಾಗ್ತಾ ಇತ್ತು? ಕರೆಕ್ಟ್ ಆಗ್ತಾ ಇರುತ್ತೆ. ಸೊ ರೈಟ್, ಅಂಡರ್ಸ್ಟ್ಯಾಂಡ್, ಇಸ್ ಈಸಿ, ರೈಟ್. ಯಾವ್ದು ಆಡಿದೆ ಅದನ್ನು ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಒನ್, ಫೈಂಡ್ ದ ಸಿಮಿಲಾರಿಟಿ ಇನ್ ಅ ಫಾಲೋವಿಂಗ್ ವಲ್ಚರ್, ಕೈಟ್, ಬ್ಯಾಟ್ ಆ್ಯಂಡ್ ಆಲ್ ಅಂತ, ರೈಟ್. ಸೊ ಫೈಂಡ್ ದ ಸಿಮಿಲಾರಿಟಿ ಅಂತ ಹೇಳ್ತಾ ಇದ್ದಾರೆ. ಈ ವಾಟ್ ಫೋರ್ ಬರ್ಡ್ಸ್ ಫೈಂಡ್ ದ ಸಿಮಿಲಾರಿಟಿ. ಇದರಲ್ಲಿ ಏನು ಮಾಡಬೇಕು? ಸಿಮಿಲಾರಿಟಿಯನ್ನು ಫೈಂಡ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? ದೀಸ್ ಆಲ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ಎಟ್ ನೈಟ್. ಎಲ್ಲ ಬರ್ಡ್ಸು ನೈಟಲ್ಲೇ ಫ್ಲೈ ಮಾಡುತ್ತಾ? ವಲ್ಚರ್, ಕೈಟ್, ಬ್ಯಾಟ್ ಆ್ಯಂಡ್ ಆಲ್? ನೋ, ಎಲ್ಲ ಇಲ್ಲ, ರೈಟ್. ದೀಸ್ ಆಲ್ ಆರ್ ಮ್ಯಾಮಲ್ಸ್? ನೋ. ದೀಸ್ ಆಲ್ ಕ್ಯಾನ್ ಫ್ಲೈ? ಎಸ್. ಇಸ್ ಇಟ್ ಅ ಸಿಮಿಲಾರಿಟಿ? ಎಲ್ಲ ಫ್ಲೈ ಮಾಡುತ್ತೆ, ರೈಟ್. ಸೊ ಯಾವ್ದು ಸಿಮಿಲರ್ ಇದೆ ಇಲ್ಲಿ? ದೀಸ್ ಆಲ್ ಕ್ಯಾನ್ ಫ್ಲೈ. ವಿಚ್ ಒನ್ ಈಸ್ ಕರೆಕ್ಟ್? ದೀಸ್ ಆಲ್ ಕ್ಯಾನ್ ಫ್ಲೈ. ಸೊ ಅವ್ರು ಕೇಳ್ತಾ ಇರೋದು ಇಲ್ಲಿ ಸಿಮಿಲಾರಿಟಿ, ರೈಟ್. ಸೊ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಈ ಸೆಲೆಕ್ಟ್ ದ ಆಡ್ ಒನ್ ಫ್ರಮ್ ದ ಗಿವನ್ ಆಪ್ಷನ್. ಸೇಮ್ ವಾಟ್? ಆಡ್ ಒನ್ ಔಟ್ ಫೈಂಡ್ ಮಾಡಬೇಕು. ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನು. ಸೆಕೆಂಡ್ ಈಸ್ ವಾಟ್? ಬರ್ತ್ ಆ್ಯಂಡ್ ಡೆತ್, ಹೆವಿ, ಥಿಕ್, ನಿಯರ್ ಆ್ಯಂಡ್ ಅವೇ. ಸಿ ಫಸ್ಟ್ ಆಪ್ಷನ್ ನೋಡಿದರೆ ಅಪೋಸಿಟ್ ದೇ ಆರ್. ಪ್ರಾಫಿಟ್ ಆಗ್ತಾ ಇದೆ, ಲಾಸ್ ಅಪೋಸಿಟ್ ಇದೆ. ಬರ್ತ್ ಆ್ಯಂಡ್ ಡೆತ್ ಆಲ್ಸೋ, ನಿಯರ್ ಆ್ಯಂಡ್ ಅವೇ ಆಲ್ಸೋ. ವಾಟ್ ಇನ್ ಅ ಸೆಕೆಂಡ್ ಆಪ್ಷನ್, ದಟ್ ಈಸ್ ಬಿ ಆಪ್ಷನ್, ಹೆವಿ ಆ್ಯಂಡ್ ಥಿಕ್ ಬೋತ್ ಆರ್ ವಾಟ್? ಸಿನೋನಿಮ್ಸ್ ಇದೆ. ದೇ ಬೋತ್ ಆರ್ ಸಿನೋನಿಮ್ಸ್. ಹೆವಿ ಅಂದ್ರೂ ಅಂಡ್ ಥಿಕ್ ಅಂದ್ರೂ, ರೈಟ್. ದೇ ಬೋತ್ ಆರ್ ಸಿನೋನಿಮ್ಸ್ ಇದೆ, ರೈಟ್. ಸಮಾನಾರ್ಥಕ ಪದ. ಸೊ ದಟ್ಸ್ ವೈ ದಟ್ ಈಸ್ ಒನ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್, ರೈಟ್. ಆಲ್ ಆರ್ ವಾಟ್? ಆಂಟೋನಿಮ್ಸ್. ಎಲ್ಲ ವಿರುದ್ಧ ಪದ ಇದೆ. ಪ್ರಾಫಿಟ್, ಲಾಸ್, ಬರ್ತ್, ಡೆತ್, ನಿಯರ್, ಅವೇ. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್? ದಟ್ ಈಸ್ ವಾಟ್? ಬಿ ಆಪ್ಷನ್, ರೈಟ್. ಸೊ ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ? ವಾಟ್? ನೆಕ್ಸ್ಟ್ ಕ್ವಶನಲ್ಲಿ ಸ್ಟೂಡೆಂಟ್, ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್, ಹೆಡ್ ಟೀಚರ್ ಆರ್ ಆಲ್ಸೋ ಆಡ್ ಒನ್ ಔಟ್. ದಟ್ ಈಸ್ ವಾಟ್? ಸ್ಟೂಡೆಂಟ್, ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಆ್ಯಂಡ್ ಹೆಡ್ ಟೀಚರ್. ಸೊ ಯಾವ್ದು ಬರುತ್ತೆ ಇವಾಗ ನೋಡಿ? ಡಿಫ್ರೆಂಟ್ ಈಸ್ ವಾಟ್? ಸ್ಟೂಡೆಂಟ್, ರೈಟ್. ಬಿಕಾಸ್ ದೇ 3 ಆರ್ ವಾಟ್? ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಆ್ಯಂಡ್ ಹೆಡ್ ಟೀಚರ್ ಈಸ್ ವಾಟ್? ಹೆಡ್ ಆಫ್ ಆ್ಯಂಡ್ ಪ್ರೊಫೆಷನ್ಸ್, ರೈಟ್. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್ ಹಿಯರ್? ಸ್ಟೂಡೆಂಟ್. ಸ್ಟೂಡೆಂಟ್ ಮಾತ್ರ ಡಿಫ್ರೆಂಟ್ ಇದೆ. ಸಿ ಹಿಯರ್ ಈಸ್ ಒನ್ ವಾಟ್ ಡಯಾಗ್ರಾಮ್ ರಿಲೇಟೆಡ್. ಫೈಂಡ್ ದ ಆಡ್ ಒನ್ ಔಟ್ ಫ್ರಮ್ ದ ಫಿಗರ್ಸ್ ಕೊಟ್ಟಿದ್ದಾರೆ, ರೈಟ್. ಸೊ VTLS, ರೈಟ್. VTLS. ಇಲ್ಲಿ ಯಾವುದು ಕೂಡ ಕಾನ್ಸನೆಂಟು ಎಲ್ಲ ಥರ ಇಲ್ಲ, ರೈಟ್. ವಿ ಈಸ್ ಆಲ್ಸೋ ಕಾನ್ಸನೆಂಟ್. ಎಲ್ಲ ಏನಿದೆ ಕಾನ್ಸನೆಂಟೇ ಇದೆ. ಸೊ ವಿ ಹ್ಯಾವ್ ಟು ಅಪ್ಲೈ ಎನಿ ಡಿಫ್ರೆಂಟ್ ಥಿಂಗ್. ಏನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ? ಸಿ ವಿ ಈಸ್ ಮೇಡ್ ಅಪ್ ಆಫ್ 2 ಲೈನ್ಸ್, ರೈಟ್. 2 ಲೈನ್ಸ್. ಇಲ್ಲೂ 2 ಇದೆ, ರೈಟ್. ಇಲ್ಲೂ 2. ಬಟ್ S is like curve, right. So which one is different? S is different. So where is that S? ಆಪ್ಷನ್ ಡಿ ಅಲ್ಲಿ ಏನಿದೆ? ಎಸ್ ಇದೆ. ಯಾವಾಗಲೂ ಇಲ್ಲಿ ಆಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ VTLS ಇದೆ. ಇವಾಗ LSCL ಸೆಕೆಂಡ್ ಆಪ್ಷನಲ್ಲಿ ಕೊಟ್ಟಿದ್ರೆ ಆವಾಗ ನಿಮಗೆ ಅದು ಆನ್ಸರ್ ಏನಾಗುತ್ತೆ? ಸೆಕೆಂಡ್ ಆಪ್ಷನ್ ಆಗುತ್ತೆ. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್? ಎಸ್ ಈಸ್ ಡಿಫ್ರೆಂಟ್, ರೈಟ್. So next is what? Letter based or alphabet based, right. So second one,
ಫ್ರಮ್ ದ ಫಾಲೋವಿಂಗ್. ಇಲ್ಲೂ ಏನಿರುತ್ತೆ, ಆಡ್ ಒನ್ ಔಟ್ ಇರುತ್ತೆ. ಸೊ ಡಿ ಜಿ ಎಫ್ ಇ ಅಂತ ಕೊಟ್ಟಿದ್ದಾರೆ, ಆರ್ ಟಿ ಎಸ್ ಯು, ಜೆ ಎಮ್ ಎಲ್ ಕೆ, ಒ ಆರ್ ಕ್ಯೂ ಪಿ. ಇದರಲ್ಲಿ ಯಾವುದೊಂದು ಡಿಫ್ರೆಂಟ್ ಇದೆ ಅದನ್ನು ನೀವು ಫೈಂಡ್ ಮಾಡಬೇಕು. ಸೊ ಡಿ ಅಂತಂದರೆ ಏನು ಬರುತ್ತೆ, ಫಸ್ಟ್ ವಿಲ್ ರೈಟ್ ಡೌನ್ ಅ ವಾಟ್, ವಿಲ್ ರೈಟ್ ಡೌನ್ ದರ್ ಪ್ಲೇಸ್ ವ್ಯಾಲ್ಯೂಸ್. ಸೊ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ, ರೈಟ್. ಸೊ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ನೋಡಿದರೆ ಏನಿದೆ, 4, 7, 6, 5. ಸೆಕೆಂಡ್ ಏನಿದೆ, ಆರ್ ಈಸ್ 18, ದಟ್ ಈಸ್ 20, 19 ಆ್ಯಂಡ್ 25. ಸೊ ಥರ್ಡ್ ಒನ್ ಈಸ್ ಜೆ ಈಸ್ ವಾಟ್ 10, 13, ಎಲ್ ಈಸ್ 12, ಕೆ ಈಸ್ 11, ರೈಟ್. ಫೋರ್ತ್ ಒಂದು ನೋಡಿದರೆ ಓ ಈಸ್ ವಾಟ್ 15, ಆರ್ ಈಸ್ ವಾಟ್ 18, ಕ್ಯೂ ಈಸ್ ವಾಟ್, ಕ್ಯೂ ಎಷ್ಟಿದೆ, ದಟ್ ಈಸ್ 17, ಪಿ ಈಸ್ 16, ರೈಟ್. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್, ಸಿ 5, 6, 7, 5, 6, 7, ರೈಟ್. ಇಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇಲ್ಲೂ 11, 12, 13, 16, 17, 18, ಬಟ್ ಇಲ್ಲಿ 21, 19, 20. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್, ದಟ್ ಈಸ್ ಸೆಕೆಂಡ್ ಒನ್ ಈಸ್ ಡಿಫ್ರೆಂಟ್. ಅರ್ಥ ಆಗ್ತಿದೆನಾ? ಸೊ ಇವಾಗ ಡೈರೆಕ್ಟಾಗಿ ಇಲ್ಲಿ ನೋಡಿದ್ರೂ ನಿಮಗೆ ಅರ್ಥ ಆಗುತ್ತೆ, ಆಲ್ಫಾಬೆಟ್ ಮುಖಾಂತರ ನೋಡಿದ್ರು ಹೇಗೆ. ಸಿ ಇ ಎಫ್ ಜಿ ಕಂಟಿನ್ಯೂಸ್ ಇದೆ, ಕೆ ಎಲ್ ಎಮ್ ಪಿ ಕ್ಯೂ ಆರ್. ಓನ್ಲಿ ಒನ್ ಈಸ್ ಡಿಫ್ರೆಂಟ್, ದಟ್ ಈಸ್ ದಿಸ್ ಆಪ್ಷನ್, ರೈಟ್. ಯಾವ್ದು ಆಪ್ಷನ್ ಡಿಫ್ರೆಂಟ್ ಇದೆ, ದಟ್ ಈಸ್ ಸಿ ಒನ್, ರೈಟ್. ಅರ್ಥ ಆಗಿದೆನಾ? ಈಸಿ, ರೈಟ್. ಸೊ ನೆಕ್ಸ್ಟ್ ಸೆಲೆಕ್ಟ್ ದ ಆಡ್ ಒನ್ ಔಟ್, ಸೇಮ್ ಆರ್ ಪಿ ಎನ್ ಎಲ್ ಅಂತ, ಸಿ ಎ ಡಬ್ಲ್ಯೂ ವಿ ಆ್ಯಂಡ್ ಝಡ್ ಎಕ್ಸ್ ವಿ ಟಿ, ಜೆ ಎಚ್ ಎಫ್ ಡಿ ಅಂತ ಕೊಟ್ಟಿದ್ದಾರೆ. ಯಾವುದು ಡಿಫ್ರೆಂಟ್ ಇದೆ ಇದರಲ್ಲಿ? ಸೊ ಇವಾಗ ನಿಮಗೆ ಪ್ಲೇಸ್ ವ್ಯಾಲ್ಯೂಸ್ ಬರ್ಕೊಂಡಿದ್ರೆ ಏನು ಬರುತ್ತೆ, 18, 16, 14 ಆ್ಯಂಡ್ 12, ರೈಟ್. ಫಸ್ಟ್ ಒನ್. ಸೆಕೆಂಡ್ ನೋಡಿದರೆ ಏನಿದೆ, 3, 1, 23, 22. ಥರ್ಡ್ ಒನ್ ಈಸ್ ವಾಟ್, ಝಡ್ ಈಸ್ 26, ಎಕ್ಸ್ ಈಸ್ 24, ವಿ ಈಸ್ 22, ದಿಸ್ ಈಸ್ 20. Fourth is what, J is what, 10, 8, 6, 4. See this ಥರ್ಡ್ ವರೆಗೆ ನಿಮಗೆ ಗೊತ್ತಾಗಿದ್ರೆ ಒಂದು ಏನು ಸಿಗುತ್ತೆ ನಿಮಗೆ, ಒಂದು ಆನ್ಸರೇ ಸಿಗ್ಬಿಡುತ್ತೆ. ಬಿಕಾಸ್ ಸಿ 2 ಗ್ಯಾಪ್ ಇದೆ, ರೈಟ್. 2 ಗ್ಯಾಪ್ ಇದೆ, ಇಲ್ಲೂ 2 ಗ್ಯಾಪ್ ಇದೆ, ರೈಟ್. 2 ಗ್ಯಾಪ್ ಇದೆ. ಬಟ್ ಹಿಯರ್ ಇಲ್ಲಿ ನೋಡಿದರೆ ನಿಮಗೆ 23 to 22 ನೋಡಿದರೆ ಓನ್ಲಿ 1 ಗ್ಯಾಪ್. ಸೊ ದಟ್ ಈಸ್ ವಾಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್, ವಿಚ್ ಈಸ್ ದಟ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ಸ್ ಮೀನ್ಸ್ ವಾಟ್, ಸಿ ಎ ಡಬ್ಲ್ಯೂ ವಿ. ದಿಸ್ ಈಸ್ ವಾಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಯಾವ್ದು ಡಿಫ್ರೆಂಟ್ ಇದೆ, ದಟ್. ಸೊ ಸಿ ಎ ಡಬ್ಲ್ಯೂ ಈಸ್ ಡಿಫ್ರೆಂಟ್, ರೈಟ್. ಸೊ ನೆಕ್ಸ್ಟ್ ಒನ್, rearrange the clustered letters to form a meaningful word and find the odd one out. ಸೊ ಏನು ಮಾಡಬೇಕು, ಆ ಲೆಟರ್ಸನ್ನು ರೀಅರೇಂಜ್ ಮಾಡಿ ನೀವು ವರ್ಡ್ ಮೀನಿಂಗ್ಫುಲ್ ವರ್ಡ್ ಆಗಿ ಫಾರ್ಮ್ ಮಾಡಬೇಕು, ರೈಟ್. ಮೀನಿಂಗ್ಫುಲ್ ವರ್ಡ್ ಆಗಿ ನೀವು ಫಾರ್ಮ್ ಮಾಡಬೇಕು. ಸೊ ಆವಾಗ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಮಾಡಿದ್ಮೇಲೆ ನಿಮಗೆ ಯಾವುದು ಆಡ್ ಒನ್ ಔಟ್ ಬರುತ್ತೋ ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್, ದಟ್ ಈಸ್ ಯುವರ್ ಆನ್ಸರ್, ರೈಟ್. ಫಸ್ಟಿಂದ ನಾವು ಏನು ಫಾರ್ಮ್ ಮಾಡ್ಬೋದು, ಲೆಮನ್, ರೈಟ್. OLEMN, ಲೆಮನ್ ಆರ್ ಮೆಲನ್ ಅಂತ ಕೂಡ ಮಾಡ್ಬೋದಾ, ಲೆಮನ್. ಆರ್ ದಟ್ ಸೆಕೆಂಡ್ ಮಂತಲ್ಲಿ ನೋಡಿದರೆ ಇವಾಗ ಏನು ಬರ್ಬೋದು, OGREAN, ರೈಟ್. ಥಿಂಕ್ ಮಾಡಿ ಏನು ಬರ್ಬೋದು, ದಟ್ ಈಸ್ ಆರೆಂಜ್, ರೈಟ್. ಆರೆಂಜ್ ಮಾಡ್ಬೋದಾ, ORANGE, ORANGE. ನೆಕ್ಸ್ಟ್ ಥರ್ಡ್ ಮಂತಲ್ಲಿ ನೋಡಿದರೆ PALP, ವಾಟ್, PALP ಏನಾಗ್ಬೋದು ಅದರಿಂದ, ವಾಟ್ ಏನೇನಾಗ್ಬೋದು, ದಟ್ ಈಸ್ ವಾಟ್, ಆ್ಯಪಲ್ ಆಗುತ್ತಾ. ಬಿಕಾಸ್ APP ಇದೆನಾ, ಅಲ್ಲಿ PP ಇದೆ, ರೈಟ್. APPLE, ಆ್ಯಪಲ್, ರೈಟ್. ಸೊ D1 ನೋಡಿದಾಗ ಏನಿದೆ, ಸೊ ಇದರಿಂದ ಏನು ಕಾಣಿಸ್ತಾ ಇದೆ ನಿಮಗೆ, ಪೊಟ್ಯಾಟೊ, ರೈಟ್. ಸೊ ಡಬಲ್ T ಇದೆ, ಡಬಲ್ TOAO ಇದೆ, ರೈಟ್.
ರೈಟ್. ಸೊ ಇವಾಗ ನೋಡಿ ಇದರಲ್ಲಿ ಯಾವುದು ಆಡ್ ಒನ್ ಔಟ್ ಬರುತ್ತೆ, ರೀಅರೇಂಜ್ ಅಂತೂ ಮಾಡಿದ್ದೀರಾ ರೈಟ್. ಒನ್ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಆಗಿದೆ. ಸೊ ನೆಕ್ಸ್ಟ್ ಯಾವುದು ಡಿಫ್ರೆಂಟ್ ಆಗುತ್ತೆ ಇದರಲ್ಲಿ, ದಟ್ ಈಸ್ ವಾಟ್ ಪೊಟ್ಯಾಟೊ, ದಿಸ್ ಈಸ್ ವಾಟ್ ವೆಜಿಟೇಬಲ್. ಏನಿದೆ ದಟ್ ಈಸ್ ವಾಟ್ ವೆಜಿಟೇಬಲ್ ರೈಟ್. ಸೊ ಯುವರ್ ಆನ್ಸರ್ ವಿಲ್ ಬಿ ಅ D1. ಯಾವ್ದು ಡಿಫ್ರೆಂಟ್ ಇದೆ, ದಟ್ ಈಸ್ ವಾಟ್ ಆಪ್ಷನ್ ಡಿ ರೈಟ್, ಪೊಟ್ಯಾಟೊ ದಟ್ ಈಸ್ ವೆಜಿಟೇಬಲ್. ಸೊ ನೆಕ್ಸ್ಟ್ ಕೂಡ ಅದೇ ಥರ ಇದೆ, ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಮಾಡಬೇಕು, ಆಮೇಲೆ ಅದರಲ್ಲಿ ಯಾವುದು ಆಡ್ ಒನ್ ಔಟ್ ಇರುತ್ತೋ ಅದನ್ನು ಫೈಂಡ್ ಮಾಡಬೇಕು ರೈಟ್. ವಾಟ್ ಈಸ್ ಅ ಮೀನಿಂಗ್ಫುಲ್ ವರ್ಡ್ ವಿಲ್ ಸಿ. ಫಸ್ಟ್ ಇದೆ ACETREH ಅಂತ. ನೆಕ್ಸ್ಟ್ ಸೆಕೆಂಡ್ ನೋಡಿದರೆ ಗೊತ್ತಾಗ್ತಾ ಇದೆ, ದಟ್ ಈಸ್ ವಾಟ್ ಲೈಬ್ರರಿ ರೈಟ್. ಸೆಕೆಂಡ್ ನೋಡಿ ಲೈಬ್ರರಿ ಅಂತ ಕಾಣಿಸ್ತಾ ಇದೆ ರೈಟ್. ಥರ್ಡ್ ನೋಡಿದರೆ ಸ್ಟೂಡೆಂಟ್, ಥರ್ಡ್ ವಿಲ್ ಬಿ ಅ ಸ್ಟೂಡೆಂಟ್. ನೆಕ್ಸ್ಟ್ ಫಸ್ಟ್ ನೋಡಿದರೆ ಏನಿದೆ, ದಟ್ ಈಸ್ ವಾಟ್, ಫಸ್ಟ್ ನೋಡಿದರೆ ಏನಾಗ್ಬೋದು, ಟೀಚರ್ ರೈಟ್. ಸೊ ಏನಾಗ್ಬೋದು, ದಟ್ ಈಸ್ ಅ ಟೀಚರ್, TACHER ರೈಟ್, TACHER. ಫೋರ್ತ್ ಡಿ ಅಲ್ಲಿ ಏನಿದೆ, ಮಾರ್ಕೆಟ್, ವಿ ಕ್ಯಾನ್ ಮೇಕ್ ದಟ್ ಮಾರ್ಕೆಟ್, ಮಾರ್ಕೆಟ್ ಅಂತ ಮಾಡ್ಬೋದಾ, ದಟ್ ಈಸ್ ವಾಟ್ MARKET. ಸೊ ಎಲ್ಲ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಆಯಿತಾ. ಸೊ ಇವಾಗ ಯಾವುದು ಡಿಫ್ರೆಂಟ್ ಬರುತ್ತೆ, ಟೀಚರ್, ಲೈಬ್ರರಿ ಆ್ಯಂಡ್ ಸ್ಟೂಡೆಂಟ್ ಆ್ಯಂಡ್ ವಿಚ್ ಈ ಮಾರ್ಕೆಟ್ ಅಂತ ಹೇಳಿದ್ದಾರೆ. ವಿಚ್ ಈಸ್ ಡಿಫ್ರೆಂಟ್ ಇಯರ್, ವಿಚ್ ಈಸ್ ಡಿಫ್ರೆಂಟ್ ಮಾರ್ಕೆಟ್. ದೇ ಆಲ್ ತ್ರೀ ಆರ್ ವಾಟ್, ಏನಿದೆ ಸ್ಟಡಿ ರಿಲೇಟೆಡ್ ಇದೆ ರೈಟ್, ಎಜುಕೇಷನ್ ರಿಲೇಟೆಡ್, ಟೀಚರ್, ಲೈಬ್ರರಿ ಆ್ಯಂಡ್ ಸ್ಟೂಡೆಂಟ್. ಸೊ ಒನ್ ಈಸ್ ಡಿಫ್ರೆಂಟ್, ದಟ್ ಈಸ್ ಮಾರ್ಕೆಟ್. ಯಾವ ಡಿಫ್ರೆಂಟ್ ಇದೆ ಅಲ್ಲಿ, ಮಾರ್ಕೆಟ್ ಇದೆ ಓಕೆ. ಸೊ ನೆಕ್ಸ್ಟ್ ಇಲ್ಲೂ ಕೂಡ ಎಲ್ಲ ಕಡೆ ಕ್ಲಾಸಿಫಿಕೇಶನ್ ಮೀನ್ಸ್ ವಾಟ್, ಆಡ್ ಒನ್ ಔಟ್ ಇರುತ್ತೆ. ಸೊ ಸಿ ದಟ್ ಕ್ಯಾಪ್ಟನ್, ಟೀಮ್, ಬಾಸ್, ಗ್ಯಾಂಗ್, ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್, ಆರ್ಟಿಸ್ಟ್, ಟ್ರೋಪ್. ಸೊ ವಿಚ್ ಈಸ್ ಡಿಫ್ರೆಂಟ್. ಸೊ ಟೀಮ್ಗೆ ಕ್ಯಾಪ್ಟನ್ ರೈಟ್, ಟೀಮ್ಗೆ ಕ್ಯಾಪ್ಟನ್ ಇರುತ್ತೆ, ಬಟ್ ಗ್ಯಾಂಗ್ಗೆ ಒಬ್ಬರು ಬಾಸ್ ಇರ್ತಾರೆ ರೈಟ್. ಕ್ಯಾಬಿನೆಟ್ಗೆ ಹೆಡು ಪ್ರೈಮ್ ಮಿನಿಸ್ಟರ್ ಇರೋದು. ಬಟ್ ಇಲ್ಲಿ ಆರ್ಟಿಸ್ಟ್, ಟ್ರಾಪ್ ಮೀನ್ಸ್ ವಾಟ್, ಟ್ರಾಪ್ ಮೀನ್ಸ್ ವಾಟ್, ಇದೇನಾಗುತ್ತೆ, ಗ್ರೂಪ್ ಆಫ್ ಆರ್ಟಿಸ್ಟ್ ಆಗುತ್ತೆ. ದಟ್ ಈಸ್ ಏನಾಗುತ್ತೆ ಇಲ್ಲಿ, ಗ್ರೂಪ್ ಆಫ್ ಆರ್ಟಿಸ್ಟ್ ಆಗುತ್ತೆ. ಸೊ ದಟ್ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ಸ್ ರೈಟ್. ದೇ ಆಲ್ ಆರ್ ಹೆಡ್ ಆಫ್ ದಟ್ ರೈಟ್, ಹೆಡ್ ಇರೋದು ದ ಬಾಸ್, ಕ್ಯಾಪ್ಟನ್, ಪ್ರೈಮ್ ಮಿನಿಸ್ಟರ್ ಲೈಕ್ ದಟ್. ಬಟ್ ದಿಸ್ ಆರ್ಟಿಸ್ಟ್, ಟಾಪ್ ಮೀನ್ಸ್ ವಾಟ್, ಗ್ರೂಪ್ ಆಫ್ ಆರ್ಟಿಸ್ಟ್ ಆಗುತ್ತೆ, ವಾಟ್, ಗ್ರೂಪ್ ಆಫ್ ಆರ್ಟಿಸ್ಟ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ವಿಚ್ ಈಸ್ ಡಿಫ್ರೆಂಟ್ ಹಿಯರ್, ಆಪ್ಷನ್ ಡಿ. ಯಾವ ಡಿಫ್ರೆಂಟ್ ಇದೆ, ಆಪ್ಷನ್ D1 ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿದರೆ ಇಲ್ಲೂ ಕೂಡ ಆಡ್ ಒನ್ ಔಟ್ ರೈಟ್, ಆಡ್ ಒನ್ ಔಟ್ ಇದೆ. ಸೊ ಬೇಸ್ಡ್ ಆನ್ ವಾಟ್, ಬೇಸ್ಡ್ ಆನ್ ಲೆಟರ್ಸ್ ಕೊಟ್ಟಿದ್ದಾರೆ. ಸೊ ವಿಲ್ ಸಿ ವಿಚ್ ಈಸ್ ಡಿಫ್ರೆಂಟ್. ಸೊ ಫಸ್ಟ್ ನೋಡಿ, ಫಸ್ಟಲ್ಲಿ ವಾಟ್ ಪ್ಲೇಸ್ ವ್ಯಾಲ್ಯೂ ಬರ್ಕೊಂಡಿದ್ರೆ 1 6 9, I is 9. ಸೊ ನೆಕ್ಸ್ಟ್ ವಾಟ್ 2 2 7 ಇದೆ, ಅಗೇನ್ 1 2 1 ಇದೆ, ಆ್ಯಂಡ್ A is what 1 9 6 ಇದೆ ರೈಟ್, 1 9 6 ಇದೆ. ಸೊ ಇವಾಗ 1 to 6 ನೋಡಿದರೆ 5 ಗ್ಯಾಪ್ ಇದೆ, 9 to 6 ನೋಡಿದರೆ 4 ಗ್ಯಾಪ್ ಇದೆ. ಬಟ್ ಸೆಕೆಂಡಲ್ಲಿ 2 to 0 ಇದೆ. ಸೊ ಥರ್ಡಲ್ಲಿ ಇಲ್ಲಿ ನೋಡಿದರೆ 0 ಗ್ಯಾಪ್ ಇದೆ ರೈಟ್. ಇಲ್ಲಿ 7 minus 2 5 ಇದೆ. ಇಲ್ಲಿ ಆ ಪ್ಯಾಟರ್ನ್ ಫಾಲೋ ಆಗ್ತಾ ಇಲ್ಲ ರೈಟ್, ಡಿಫ್ರೆನ್ಸ್ ಪ್ಯಾಟರ್ನ್ ಫಾಲೋ ಆಗ್ತಾ ಇಲ್ಲ. ಬಿಕಾಸ್ 1 to 9 ನೋಡಿ, 1 to 2 ನೋಡಿ, 1 to 6 ರೈಟ್. ಏನು ಕಾಣಿಸ್ತಾ ಇದೆ ನಿಮ್ಗೆ ನೋಡಿದರೆ ಇವಾಗ 1 6 9, 2 2 7, 1 2 1, 1 9 6. ಏನಾದರೂ ಸಿಮಿಲರ್ ಕಾಣಿಸ್ತಾ ಇದೆನಾ ರೈಟ್? ಯು ಕ್ಯಾನ್ ಫೈಂಡ್ ಎನಿ ಸಿಮಿಲರ್ ಥಿಂಗ್. ಸಿ ವಾಟ್ ಯು ಆರ್. ಸೊ 1 6 9, 1 2 1, 1 9 6 ಏನಿದೆ, ದಿಸ್ 3 ಆರ್ ವಾಟ್ ಸ್ಕ್ವೇರ್ಸ್ ರೈಟ್. 13 ಸ್ಕ್ವೇರ್, 11 square, that is 14 square. This is not a square. This is it a square? ಯಾವುದು ಸ್ಕ್ವೇರ್ ಇಲ್ಲ, ದಟ್ ಈಸ್ BBG ಏನಿಲ್ಲ, ದಟ್ ಈಸ್ ವಾಟ್ ಸ್ಕ್ವೇರ್ ಇಲ್ಲ ಅಂತ ಅರ್ಥ. ಬಿಕಾಸ್ 169 is square of 13 right, 121 is square of 11, and 196 is square of what 14
right? Which is different? That is a 227 is not a square. So next one, select the odd from the given series, that is G I J ಅಂತ ಇದೆ. ಆಲ್ವೇಸ್ ರೈಟ್ ಡೌನ್ ದ ಪ್ಲೇಸ್ ವ್ಯಾಲ್ಯೂ, ನಿಮಗೇನಾಗುತ್ತೆ ಈಸಿಯಾಗಿ ಫೈಂಡ್ ಮಾಡೋಕ್ಕೆ ಆಗುತ್ತೆ, ರೈಟ್? ಸೊ ದಟ್ ಈಸ್ G is what 7, I is 9, J is what 10, right? So M is what 13, O is what 15, that is 16. ಸಿ ಇವೆರಡು ನೋಡ್ಬೋದಾ? ಇಲ್ಲೇ ನೋಡಿ, I ಆದ ತಕ್ಷಣ J ಇದೆ, O P, ರೈಟ್, U V, ಬಟ್ M ಆದ ತಕ್ಷಣ ಎಲ್ಲಿ ಬರುತ್ತಾ? ಎಲ್ಲ ತಕ್ಷಣ ದಿಸ್ ಈಸ್ ರಿವರ್ಸ್, ರೈಟ್? ಸೊ ವಿಚ್ ಈಸ್ ಡಿಫ್ರೆಂಟ್? ದಟ್ ಈಸ್ ಅ ಸಿ. ವಿಥೌಟ್ ಪ್ಲೇಸ್ ವ್ಯಾಲ್ಯೂ ಕೂಡ ನೀವೇನು ಮಾಡ್ಬೋದು, ರೈಟ್? ನೀವು ವಿಥೌಟ್ ಪ್ಲೇಸ್ ವ್ಯಾಲ್ಯೂ ಕೂಡ ಮಾಡ್ಬೋದು. ಬಿಕಾಸ್ ಸಿ ಐ ಆದ ತಕ್ಷಣ ಜೆ ಇದೆ, ಓ ಆದ ತಕ್ಷಣ ಪಿ ಬರುತ್ತೆ, ಎಮ್ ಆದ ತಕ್ಷಣ ಎಲ್ಲಿ ಬರುತ್ತಾ? ನೋ, ದಿಸ್ ಈಸ್ ವಾಟ್ ಬಿಫೋರ್ ಲೆಟರ್, ರೈಟ್? ಯು ಆದ ತಕ್ಷಣ ವಿ ಬರುತ್ತೆ. ವಿಚ್ ಈಸ್ ಡಿಫ್ರೆಂಟ್? ದಟ್ ಈಸ್ ಅ ಸಿ ಬಂತ್, ರೈಟ್? ಸಿ ಯಾವ್ದು ಡಿಫ್ರೆಂಟ್ ಇದೆ ಇದರಲ್ಲಿ? ಆಪ್ಷನ್ ಸಿ ಬಂತ್. ಸೊ ನೆಕ್ಸ್ಟ್ ನೋಡಿ, ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? HIF RTP DEB ಆ್ಯಂಡ್ NOL ಅಂತ ಕೊಟ್ಟಿದ್ದಾರೆ. ಟ್ರೈ ಟು ಡೂ ಇಟ್ ಇನ್ ಎವ್ರಿ ಕ್ವಶನ್ ಇನ್ 30 ಸೆಕೆಂಡ್, ರೈಟ್? ಸೊ ಫಸ್ಟ್ ಏನಾಗುತ್ತೆ, ಹಾರ್ಡ್ ಆಗುತ್ತೆ, ಆಮೇಲಿಂದ ಈಸಿ ಆಗುತ್ತೆ ನಿಮಗೆ. ಪ್ಲೇಸ್ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡಿದ್ರೆ ಈಸಿ ಆಗುತ್ತೆ. 8 9 6, ರೈಟ್? ಫಸ್ಟ್ ಈಸ್ 8 9 6. ಸೊ ಸೆಕೆಂಡ್ ನೋಡಿದರೆ 18 20 16. ನೆಕ್ಸ್ಟ್ 4 5 2. N is what 14 15 and 12. What 14 15 and 12. We'll see the gaps. ಈ ಸೈಡಿಂದ ಗ್ಯಾಪ್ ನೋಡಿ, ಇಲ್ಲಿ 3 ಇದೆ, ಹಿಯರ್ 1. ಸೊ ಇಲ್ಲಿ ಎಷ್ಟಿದೆ ಗ್ಯಾಪು? 22. 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ. 3 and 1 ಯಾವ್ದು ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ? 3 1 3 1, ರೈಟ್? ಸೊ ಬಟ್ ವಿಚ್ ಈಸ್ ಡಿಫ್ರೆಂಟ್? ದಟ್ ಈಸ್ ವಾಟ್ RT P is different, because ಅದರಲ್ಲಿ R to T ನೋಡಿದರೆ 2 ಗ್ಯಾಪ್ ಇದೆ, H to I ನೋಡಿದರೆ ಓನ್ಲಿ 1 ಗ್ಯಾಪ್, D to E ಆಲ್ಸೋ 1 ಗ್ಯಾಪ್, N to O ನೋಡಿದ್ರು 1 ಗ್ಯಾಪ್ ಇದೆ. ಸೊ ವಿಚ್ ಈಸ್ ಡಿಫ್ರೆಂಟ್? ದಟ್ ಈಸ್ RT P. R to T 2 ಗ್ಯಾಪ್ಸ್ ಇದೆ, ರೈಟ್? ಸೊ ನೆಕ್ಸ್ಟಲ್ಲಿ ನೋಡಿದಾಗ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ? GEC, right? GEC, and second is NKH ZWT GDA. So 7 5 3. So write down the place value. Next one is what? 14 11 and 8. Z is what? 26 23. W is 23. T is 20, right? G is 7 4 1. ಸಿ ಇಲ್ಲಿ ನೋಡಿದಾಗ ಏನಿದೆ? ಇಲ್ಲಿ ಅಂತೂ ಕಾಣಿಸ್ತಾ ಇದೆನಾ? 3 3 ಗ್ಯಾಪ್ ಇದೆ, ಇಲ್ಲೂ 3 ಗ್ಯಾಪ್ ಕಾಣಿಸ್ತಾ ಇದೆ. ಇವಾಗ ಇಲ್ಲಿ ನೋಡಿದರೆ 2 ಗ್ಯಾಪ್ ಇದೆ, 2 ಗ್ಯಾಪ್ ಇದೆ. ಸೊ ವಿಚ್ ಈಸ್ ಡಿಫ್ರೆಂಟ್? ಇಲ್ಲೂ 3 3 3 3. ವಾಟ್ ವಿಚ್ ಈಸ್ ಡಿಫ್ರೆಂಟ್ ಹಿಯರ್? ಫಸ್ಟ್ ಆಪ್ಷನ್, ರೈಟ್? GEC ಡಿಫ್ರೆಂಟ್ ಇದೆ, ಉಳಿದಿಂದೆಲ್ಲ ಕಡೆ ಏನಿದೆ? 3 3 ಗ್ಯಾಪ್ಸ್ ಇದೆ. ಸೊ ವಿಚ್ ಈಸ್ ಡಿಫ್ರೆಂಟ್ ಹಿಯರ್? ಫಸ್ಟ್ ಆಪ್ಷನ್ ಈಸ್ ಡಿಫ್ರೆಂಟ್, ಬಿಕಾಸ್ ದೇ ಆಸ್ಕ್ ವಾಟ್? ಆಡ್ ಒನ್ ಔಟ್ ಯಾವುದಿದೆ? ಫಸ್ಟ್ ಒನ್ ಈಸ್ ಆಡ್ ಒನ್ ಔಟ್, ರೈಟ್? ಏನಿದೆ ಅಲ್ಲಿ? 3 3 ಗ್ಯಾಪ್ಸ್ ಇದೆ. ಸೊ ನೆಕ್ಸ್ಟ್ ಕ್ವಶನ್, select the odd one out from the options. A W A Y, right? W A Y A ಅಂತ ಕೊಟ್ಟಿದ್ದಾರೆ. M W E T E T M L I K C. ಏನಾಗಿದೆ ಇಲ್ಲಿ? ಲೆಟರ್ಸ್ ಚೇಂಜ್ ಆಗಿದೆ ನಾ ಇದರಲ್ಲಿ ಲೆಟರ್ಸ್ ಚೇಂಜ್ ಆಗಿಲ್ಲ, ಅದನ್ನು ಅಗೇನ್ ಸೇಮ್ ಲೆಟರ್ಸ್ ಇದೆ, ಬಟ್ ಓನ್ಲಿ ಚೇಂಜ್ ಮಾಡಿರೋದೇನು? ಪೊಸಿಷನ್ಸನ್ನು ಚೇಂಜ್ ಮಾಡಿದ್ದಾರೆ. ವಾಟ್? ಓನ್ಲಿ ದೇ ಚೇಂಜ್ ಪೊಸಿಷನ್ಸ್. ಸೊ ಯಾವ ಥರ ಚೇಂಜ್ ಆಗಿದೆ ನೋಡೋಣ. WA ಅವೇ Y ಅಂತ ಕೊಟ್ಟಿದ್ದಾರೆ. 1 2 3 4, ರೈಟ್? ಸೊ ನೆಕ್ಸ್ಟ್ MEE T ಇದೆ, ಸೊ ದಟ್ ಈಸ್ EETM ಅಂತ ಮಾಡಿದ್ದಾರೆ. ನೆಕ್ಸ್ಟ್ LIKE KILE, ರೈಟ್? ಸೊ ಇದರಲ್ಲಿ ಇವಾಗ ಫಸ್ಟ್ K ಏನಿದೆ? ಥರ್ಡ್ ಒನ್. I is 2, L is 1, E is 4.
ಸೊ ಇಲ್ಲಿ ಈ ನೋಡಿ ಲಾಸ್ಟ್ ಅದೇ ಪ್ಲೇಸಲ್ಲಿದೆ, ಬೇರೆ ಎಲ್ಲ ಕಡೆ ಅದೇ ಪ್ಲೇಸಲ್ಲಿದೆನಾ? ಇಲ್ಲಿ ಟಿ ಇದೆನಾ? ನೋ. ವೈ ಇದೆನಾ? ನೋ. ಸೊ ದಿ ಆಪ್ಷನ್ ನೋಡಿದಾಗ ಏನಿದೆ? ಹೆಚ್ ಎ ವಿ, ರೈಟ್. ಹ್ಯಾವ್ ಈಸ್ ವಾಟ್? ಹ್ಯಾವಿಗೆ ಏನು ಕೊಟ್ಟಿದ್ದಾರೆ? ಎ ವಿ ಇ ಹೆಚ್ ಅಂತ. ಸೊ ಲಾಸ್ಟಲ್ಲಿ ಕೂಡ ಇಲ್ಲಿ ಬೇರೆ ಲೆಟರ್ ಇದೆ, ಇಲ್ಲೂ ಕೂಡ ಚೇಂಜ್ ಇದೆ, ಇಲ್ಲೂ ಚೇಂಜ್ ಇದೆ. ಸೊ ವಿಚ್ ಈಸ್ ಡಿಫ್ರೆಂಟ್? ಇಲ್ಲಿ ಏನಿದೆ? ಈ ಪ್ಲೇಸಲ್ಲಿ ಅದೇ ಇ ಬಂದಿದೆ, ಬಟ್ ಉಳಿದಿರೋ ಎಲ್ಲ ವರ್ಡ್ ಸರಿ. ವೈ ಪ್ಲೇಸಲ್ಲಿ ವೈ ಇದೆನಾ? ಟಿ ಪ್ಲೇಸಲ್ಲಿ ಟಿ ಇದೆನಾ? ಈ ಪ್ಲೇಸಲ್ಲಿ ಎಚ್ ಇದೆನಾ? ನೋ. ಎಲ್ಲ ಕೂಡ ಅರೇಂಜ್ ಮಾಡೋದು ಅವಶ್ಯಕತೆ ಇಲ್ಲ ಈ ಕ್ವಶನಲ್ಲಿ, ಬಿಕಾಸ್ ಸೊ ಓನ್ಲಿ ಒನ್ ಆಪ್ಷನ್ ನೋಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಸಿ ಲಾಸ್ಟಲ್ಲಿ ವೈ ಇಲ್ಲ, ಟಿ ಇಲ್ಲ, ಟಿ ಇಲ್ಲ, ಇ ಇಲ್ಲ, ಇದೇನು. ಸೊ ವಿಚ್ ಈಸ್ ಡಿಫ್ರೆಂಟ್ ಹಿಯರ್? ಆಪ್ಷನ್ C1. ಎಲ್ಲ ಕೂಡ ಅರೇಂಜ್ ಮಾಡಿದ್ರು ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ವಿಲ್ ಚೆಕ್ ದಟ್, ರೈಟ್. ಸೊ ಇವಾಗ ಎ ಇದೆ 1 2 3 4, ಸೆಕೆಂಡಲ್ಲಿ 2. ಸೊ ದಟ್ ಈಸ್ ವಿ ಈಸ್ ಥರ್ಡ್ ಪೊಸಿಷನ್ 4 1 2 3 4 1 ಆಗ್ತಾ ಇದೆ. ಸೊ ಇದರಲ್ಲೂ ನೋಡಿ ಇವಾಗ ನಾವು ಇದೇ ಥರ ಅರೇಂಜ್ ಮಾಡಿದರೆ ದಟ್ ಈಸ್ ಫಾರ್ 2 3 ಅಗೇನ್ 4 1, ರೈಟ್. ಹಿಯರ್ ಆಲ್ಸೋ 2 3, ಎ ಇಲ್ಲೂ ಇದೆ, ರೈಟ್. 3 ವೈ ಇಸ್ 4 1. ಸೊ 2 3 4 1 2 3 4 1 ಆಗಿ ಚೇಂಜ್ ಆಗ್ತಾ ಇದೆ. ದಿಸ್ ಈಸ್ ವಾಟ್? ಡಿಫ್ರೆಂಟ್. ದಟ್ ಈಸ್ ಲೈಕ್ ಲಾಸ್ಟ್ ಲೆಟರ್ ಕೂಡ ನೀವು ಮಾಡ್ಬೋದು, ಎಲ್ಲ ಪೊಸಿಷನ್ ಅರೇಂಜ್ ಮಾಡಿ ಕೂಡ ಮಾಡ್ಬೋದು. ಬಟ್ ಲಾಸ್ಟ್ ಲೆಟರ್ ನೋಡಿಕೊಂಡ್ರೆ ಒಂದ್ಸಲ ಚೆಕ್ ಮಾಡಿ ಯಾವ್ದು ಈಸಿ ದಟ್ ಈಸ್ ಲಾಸ್ಟ್ ಲೆಟರ್ ನೋಡಿದರೆ ನಿಮಗೆ ಬೇಗ ಆನ್ಸರ್ ಸಿಗುತ್ತೆ, ರೈಟ್. ಓಕೆ. ಸೊ ನೆಕ್ಸ್ಟ್ ಈಸ್ ವಾಟ್? ಬೇಸ್ಡ್ ಆನ್ ನಂಬರ್ಸ್. ಬೇಸ್ಡ್ ಆನ್ ನಂಬರ್ಸ್ ಇದೆ. ಸೊ ಇದೆ ಯಾವ ಥರ? 157 ಇದರಲ್ಲೂ ಕೂಡ ಸೇಮ್ ಥಿಂಗ್. ವಾಟ್? ಆಡ್ ಒನ್ ಔಟ್ ಬೇಕು. ವಾಟ್? ಅವರೇ ನಂಬರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಆಡ್ ಒನ್ ಔಟ್ ಆಗುತ್ತೋ ಅದನ್ನು ನೀವು ಹೇಳಬೇಕು, ರೈಟ್. ಸೊ ಇವಾಗ 157 571 599 ಆ್ಯಂಡ್ 387. ಸೊ ವಿಚ್ ಈಸ್ ಡಿಫ್ರೆಂಟ್ ಅದನ್ನು ನೀವು ಹೇಳಬೇಕು. ಇಲ್ಲಿ ಯಾವ ಥರ ಕೂಡ ನೀವು ಮಾಡ್ಬೋದು, ಡಿಜಿಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು, ರೈಟ್. ಆರ್ ಎಲ್ಸ್ ಪ್ರೈಮ್ ನಂಬರ್ಸ್, ಆಡ್ ನಂಬರ್ಸ್, ರೈಟ್, ಸ್ಕ್ವೇರ್ಸ್, ಕ್ಯೂಬ್ಸ್, ಆ ಥರ. 157 571 599 387, ರೈಟ್. ಇದನ್ನು ನೋಡಿದರೆ ಇಲ್ಲೆಲ್ಲ ನಿಮಗೆ ಆಡ್ ನಂಬರ್ಸ್ ಕಾಣಿಸ್ತಾ ಇದೆ, ಇದರಲ್ಲಿ ಯಾವ್ದು ಪ್ರೈಮ್ ನಂಬರು ಅದೆಲ್ಲ ನಿಮಗೆ ಗೊತ್ತಿರಬೇಕು, ರೈಟ್. ಸೊ ಇವಾಗ 157 ಹೇಗೆ ಇವಾಗ 3ಇಂದ ಡಿವೈಡ್ ಆಗುತ್ತಾ ಇಲ್ಲ ಚೆಕ್ ಮಾಡೋಣ. ಸೊ ವಿಲ್ ಆ್ಯಡ್ ದ ಡಿಜಿಟ್ ಫಸ್ಟ್. ವಿಲ್ ಆ್ಯಡ್ ದ ಡಿಜಿಟ್. 157 ಎಷ್ಟಾಗುತ್ತೆ? 6, ರೈಟ್. 13 ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ 5 7 ಈಸ್ 1 ಈಸ್ ಆಲ್ಸೋ 13 ಆಗುತ್ತೆ. ಅಗೇನ್ 5 + 9 + 9 18 + 5 ಎಷ್ಟಾಗುತ್ತೆ? 23 ಆಗುತ್ತೆ. ಸೊ ಇಲ್ಲಿ ನೋಡಿದಾಗ 3 + 8 + 7 ವಾಟ್? ದಟ್ ಈಸ್ ಎಷ್ಟಾಗುತ್ತೆ? 18 ಆಗುತ್ತೆ, ರೈಟ್. ಸೊ ಎರಡು ಆನ್ಸರ್ ಏನು ಬರ್ತಾ ಇದೆ? 13 ಬರ್ತಾ ಇದೆ. 1 ಈಸ್ ವಾಟ್? 23, 1 ಈಸ್ 18. ಸೊ ಇದರಲ್ಲಿ ಏನು ಡಿಫ್ರೆಂಟ್ ಇರ್ಬೋದು? ಸಿ ಇವಾಗ ಈ ಮೂರು ಏನಿದೆ 3 ಆಲ್ಸೋ ವಾಟ್? ನಮಗೇನು ಬರ್ತಾ ಇದೆ? ಸಮ್ ಮಾಡಿದರೆ 13 13 23 ಬರ್ತಾ ಇದೆ. ಬಟ್ ಲಾಸ್ಟ್ ಆಪ್ಷನ್ ನೋಡಿದರೆ ದಿಸ್ ಈಸ್ ಇವಾಗ ವಾಟ್ ಈಸ್ ದ ಡಿವಿಸಿಬಿಲಿಟಿ ರೂಲ್ ಆಫ್ 3? ನಿಮಗೆ ಇದರಲ್ಲಿ ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ದರೆ ನಿಮಗೆ ಪ್ರೈಮ್ ನಂಬರ್ಸ್ ಫೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ, ರೈಟ್. ಇವಾಗ 3ಇಂದ ಮೇನಾಗಿ ಆಡ್ ನಂಬರ್ಸ್ ಇರುತ್ತೆ, ದಟ್ ಈಸ್ ಡಿವಿಸಿಬಲ್ ಬೈ 3 ಆರ್ 9 ಆರ್ 7 ಆರ್ 11ಇಂದ 13ಇಂದ ಈ ಥರ ಡಿವೈಡ್ ಆಗಿರುತ್ತೆ, ರೈಟ್. ಸೊ ನಿಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ದರೆ ನೀವು ಈಸಿಯಾಗಿ ಮಾಡ್ಬೋದು. ಸಿ ಹಿಯರ್ ಇಲ್ಲಿ ಆ್ಯಡ್ ಮಾಡಿದರೆ ಗೊತ್ತಾಗ್ತಿದ್ದು ಇವಾಗ 3ಇಂದ ಡಿವೈಡ್ ಆಗುತ್ತಾ ಇಲ್ಲ? 3ಇಂದ ಆಗುತ್ತಾ? ದಟ್ ಈಸ್ 13, ರೈಟ್. ಆನ್ಸರ್ 13 ಬಂದಿದೆ. ವಾಟ್ ಈಸ್ ದ 3 ಡಿವಿಸಿಬಿಲಿಟಿ ರೂಲ್? ಏನಿದೆ 3 ಡಿವಿಸಿಬಿಲಿಟಿ ರೂಲು? ಆಲ್ ಅಡಿಷನ್ ಆಫ್ ಆಲ್ ಡಿಜಿಟ್. ಏನು ಮಾಡಬೇಕು? ಸಮ್ ಆಫ್ ಆಲ್ ಡಿಜಿಟ್ ಮಾಡಿದರೆ ಸೊ ಇವಾಗ that number is divisible by 3, then that means whole number is divisible by 3. ಇದರರ್ಥ ಸಮ್ ಮಾಡಿದರೆ ಇವಾಗ 13 ಬಂದಿದೆ. ಈ 13 3ಇಂದ ಡಿವೈಡ್ ಆಗಿದ್ದರೆ ಹೋಲ್ ನಂಬರ್, ದಟ್ ಮೀನ್ಸ್ ದಟ್ 157 ಈಸ್ ಆಲ್ಸೋ ಡಿವಿಸಿಬಲ್ ಬೈ 3 ಅಂತ ಅರ್ಥ, ರೈಟ್. ಸೊ ಇವಾಗ 387 ಇದೆ, 387 ಆ್ಯಡ್ ಮಾಡಿದರೆ 18 ಬರ್ತಾ ಇದೆ, ರೈಟ್. ಇಸ್ ಇಟ್ ಡಿವಿಸಿಬಲ್ ಬೈ 3 ಆರ್ ನಾಟ್? ಎಸ್, ಬಿಕಾಸ್ 18 ಆ್ಯಡ್ ಮಾಡಿದರೆ 18 ಬಂದಿದೆ. ಇದನ್ನು ಡಿವೈಡ್ ಮಾಡಿದರೆ 3 6 18. ಸೊ ದಟ್ ಮೀನ್ಸ್ 18 ಏನಿದೆ 3 ಮಲ್ಟಿಪಲ್ಸ್ ಇದೆ. ಸೊ ದಟ್ಸ್ ವೈ ದಿಸ್ ಒನ್ ಈಸ್ ವಾಟ್? ಡಿಫ್ರೆಂಟ್. ದಿಸ್ ಒನ್ ಏನಿದೆ ಇದೇನಿದೆ ಡಿಫ್ರೆಂಟ್ ಇದೆ. ಇದೊಂದೇ ಏನಿದೆ 3ಇಂದ ಡಿವೈಡ್ ಆಗ್ತಾ ಇದೆ, ಬೇರೆ ಎಲ್ಲ ಆಗ್ತಾ ಇಲ್ಲ, ರೈಟ್. ಸೊ ದಿಸ್ ಈಸ್ ವಾಟ್ ಯುವರ್ ಆನ್ಸರ್. ಅರ್ಥ ಆಗಿದೆನಾ, ರೈಟ್.
ಸೊ ದಟ್ಸ್ ವೈ ನಿಮಗೆ ಡಿವಿಸಿಬಿಲಿಟಿ ರೂಲು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಈಸ್ ವಾಟ್ 168, 198, 176 ಆ್ಯಂಡ್ 154 ಅಂತ ಇದೆ. ಸೊ ಇದರಲ್ಲಿ ನೋಡಿ ವಾಟ್ ಈಸ್ ಹ್ಯಾಪ್ನಿಂಗ್. 168 ಇದೆ ಆ್ಯಂಡ್ 198, 176 ಆ್ಯಂಡ್ 154. ವಿಲ್ ಗೋ ಫಾರ್ ವಾಟ್, ಇದನ್ನು ಆ್ಯಡ್ ಮಾಡಿ ನೋಡೋಣ. ರೈಟ್, 1 + 6 + 8 ಎಷ್ಟಾಗುತ್ತೆ? 15 ಆಗುತ್ತೆ. ರೈಟ್, ಇಲ್ಲಿ 10, 18 ಆಗುತ್ತೆ. ಇಲ್ಲಿ 9 + 6 ವಾಟ್ 7, 8, 14 ಆಗುತ್ತೆ. ಹಿಯರ್ ಇಟ್ ಈಸ್ ವಾಟ್ 10 ಆಗುತ್ತೆ. ರೈಟ್, ಇಲ್ಲಿ 18, 14 ಆ್ಯಂಡ್ 10 ಆ್ಯಂಡ್ 15 ಆಗ್ತಾ ಇದೆ. ಅದ್ರಲ್ಲಿ ಸನಿ ಅದರ್ ಥಿಂಗ್ ಇವಾಗ ಬೇರೆ ನೋಡಿದರೆ 1 + 6 ಮಾಡಿದರೆ 8 ಬರ್ತಾ ಇಲ್ಲ. ಸೊ 1 + 9 ಈ ಥರನೂ ಆಗ್ತಾ ಇಲ್ಲ. ಸೊ ಲಾಸ್ಟ್ ಆ್ಯಂಡ್ ಫಸ್ಟ್ ಆ್ಯಡ್ ಮಾಡಿದರೆ ಮಿಡಲಿಂದ ಬರ್ತಾ ಇದ್ದಾನ? ನೋ. 8 + 1 ಮಾಡಿದರೆ ಇಲ್ಲಿ 9 ಬರ್ತಾ ಇದೆ. 6 + 1 ಮಾಡಿದರೆ 7 ಬರ್ತಾ ಇದೆ. 4 + 1 ಮಾಡಿದರೆ ನಮಗೆ 5 ಬರ್ತಾ ಇದೆ. ರೈಟ್, ಸೊ ಯಾವ್ದು ಬರ್ತಾ ಇದೆ? ಸೊ ಇಲ್ಲಿ ಏನಾಗ್ತಾ ಇದೆ? 1 ಪ್ಲಸ್ ಲಾಸ್ಟ್ ಆ್ಯಂಡ್ ಫಸ್ಟ್ ನಂಬರ್, ಲಾಸ್ಟ್ ಪ್ಲಸ್ ಫಸ್ಟ್ ನಂಬರ್ ಆ್ಯಡ್ ಮಾಡಿದರೆ ಮಿಡಲಿಂದ ಬರ್ತಾ ಇದೆ. ಮಿಡಲ್ ಡಿಜಿಟ್. ರೈಟ್, ಸೊ ಸೆಕೆಂಡ್ ಆಪ್ಷನಲ್ಲಿ ನೋಡಿ 8 + 1 ಮಾಡಿದರೆ 9 ಆಗ್ತಾ ಇದೆ. 6 + 1 ಮಾಡಿದರೆ 7 ಆಗ್ತಾ ಇದೆ. ಬಿಫೋರಲ್ಲಿ ಆ್ಯಡ್ ಮಾಡಿದಾಗ ಏನೂ ಸಿಮಿಲರ್ ಕಾಣಿಸ್ತಾ ಇರಲಿಲ್ಲ. ಏನಾದರೂ ಸಿಮಿಲರ್ ಕಾಣಿಸ್ತಾ ಇತ್ತಾ? ಒಂದು 15, 14, 18 ಆ್ಯಂಡ್ 10 ಅಂತ ಇತ್ತು. ರೈಟ್, ಸೊ ಇದರಲ್ಲಿ ಏನೂ ಸಿಮಿಲರ್ ಕಾಣಿಸ್ತಾ ಇಲ್ಲ. ಸೊ ಗೋ ಫಾರ್ ದ ನೆಕ್ಸ್ಟ್. ಇವಾಗೆಲ್ಲ ನೋಡಿ 6 + 1 ಮಾಡಿದರೆ 7 ಆಗ್ತಾ ಇದೆ. 4 + 1 ಮಾಡಿದರೆ 5 ಆಗ್ತಾ ಇದೆ. ಸೊ ಏನಾಗ್ತದೆ ಇಲ್ಲಿ ಲಾಸ್ಟ್ ಪ್ಲಸ್ ಫಸ್ಟ್ ಡಿಜಿಟ್ ಮಾಡಿದರೆ ನಮಗೆ ಮಿಡಲ್ ಡಿಜಿಟ್ ಸಿಗ್ತಾ ಇದೆ. ರೈಟ್, ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್? ಓನ್ಲಿ ಆಪ್ಷನ್ ಎ ಅಲ್ಲಿ ಆಗ್ತಾ ಇಲ್ಲ. ಬಿಕಾಸ್ 1 + 8 ಮಾಡಿದರೆ 9 ಆಗಬೇಕು. ಹಿಯರ್ ಇಟ್ಸ್ ವಾಟ್ 168. ಸೊ ವಿಚ್ ಈಸ್ ಡಿಫ್ರೆಂಟ್? ಯುವರ್ ಆಪ್ಷನ್ A1. ಇದರಲ್ಲಿ ಯಾವುದಿರುತ್ತೆ? ಇದರಲ್ಲಿ ಯಾವುದು ಡಿಫ್ರೆಂಟ್ ಇರುತ್ತೋ ಅದನ್ನು ಟಿಕ್ ಮಾಡೋದು. ಬಿಕಾಸ್ ಆಡ್ ಒನ್ ಔಟ್ ಅಂತ ಕೊಟ್ಟಿದ್ದಾರೆ. ರೈಟ್, ಸೊ ಸೆಕೆಂಡ್ ಒನ್ ನೋಡಿ, ಎಲ್ಲ ಡೆಸಿಮಲ್ ಪಾಯಿಂಟಲ್ಲಿದೆ. ರೈಟ್, 0.02, 0.020, 2/100, 0.02 ಅಂತ. ಫೈಂಡ್ ದ ಆಡ್ ಟರ್ಮ್ ಫ್ರಮ್ ದ ಫಾಲೋವಿಂಗ್. ಆಡ್ ಟರ್ಮ್ ಯಾವುದಿದೆ ಅದನ್ನು ಫಾಲೋ ಮಾಡಬೇಕು. ಇವಾಗ ನಿಮಗೆ ಹೀಗೆ ಅರ್ಥ ಆಗ್ತಿಲ್ಲ ಅಂದರೆ ಇದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಂಡು ಕೂಡ ಮಾಡ್ಬೋದು. ರೈಟ್, ಇದು ಇವಾಗ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗ್ತಾ ಇದೆ. ದಿಸ್ ಈಸ್ ವಾಟ್ ವೆರಿ ಈಸಿ ಕ್ವಶನ್. ರೈಟ್, ಸೊ 0.02 ಆ್ಯಂಡ್ 0.202 ಅಂತ ಇದೆ. 20 ಇದೆ. ಇದ್ರ ಮುಂದೆ 0 ಇದ್ರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇ ಇರುತ್ತೆ. ರೈಟ್, ಸೊ ಇದು ಬೋತ್ ಆರ್ ಸೇಮ್. ಇದೂ ಸೇಮ್ ಇದೆ. ಇವಾಗ 2/100 ಅಂದರೆ ಅದನ್ನು ಏನಾಗುತ್ತೆ? 0.02 ಆಗುತ್ತೆ. 3 ಈಸ್ ವಾಟ್ ಸೇಮ್, 1 ಈಸ್ ವಾಟ್ ಡಿಫ್ರೆಂಟ್, 0.002. ಇವಾಗ ನೀವು ಫ್ರ್ಯಾಕ್ಷನಲ್ಲಿ ಬರ್ಕೊಂಡಿದ್ರೆ 2/100 ಆಗುತ್ತೆ. ದಿಸ್ ಈಸ್ ಆಲ್ಸೋ ವಾಟ್ 2/100 ಆಗುತ್ತೆ. ಸೊ ಇವಾಗ ನಿಮಗೆ ಇಲ್ಲಿ 20 ಕಾಣಿಸ್ತಿದೆ ಅನ್ಕೊ. ರೈಟ್, 20 ಇದೆ. ಸೊ 20 ಬರ್ಕೊಂಡಿದ್ರೆ ದಿಸ್ ಈಸ್ ವಾಟ್ ಪಾಯಿಂಟ್ ಆದ ತಕ್ಷಣ ಏನು ಬರುತ್ತೆ? 3 zeros ಬರುತ್ತೆ. ಇವಾಗ 0 ಕ್ಯಾನ್ಸಲ್ ಮಾಡಿದರೆ ಅಗೇನ್ 2/100 ಬಂತ. ರೈಟ್, ಸೊ ಇಲ್ಲಿ 2/100. ಸೊ ದಟ್ ಈಸ್ ವಾಟ್ 2/1000 ಇದೆ. ರೈಟ್, 2/1000 ವಿಚ್ ಈಸ್ ಡಿಫ್ರೆಂಟ್, ದಟ್ ಈಸ್ 0.002. ರೈಟ್, ಯಾವ್ದು ಆಪ್ಷನಲ್ಲಿದೆ? ದಟ್ ಈಸ್ ವಾಟ್ ಫಸ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟಲ್ಲಿ ಏನಿದೆ? ಮಿಕ್ಸ್ ಇದೆ. ಆಲ್ಫಾಬೆಟ್ಸ್ ಆ್ಯಂಡ್ ವಾಟ್ ಡಿಜಿಟ್ಸ್ ಆ್ಯಂಡ್ ಸಿಂಬೋಲ್ಸ್ ಎಲ್ಲ ಮಿಕ್ಸ್ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ? ಯೂಸಿಂಗ್ ದ ಅಬೌವ್ ಸಿರೀಸ್ ಫೈಂಡ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಗ್ರೂಪ್ ಕೊಟ್ಟಿದ್ದಾರೆ, ಬಿಲಾಂಗ್ ಟು ದ ಗ್ರೂಪ್ ಗಿವನ್ ಬಿಲೋ. PI3 WN5 %/5 MQ@ ಅಂತ. ಇದರಲ್ಲಿ ಯಾವ ಡಿಫ್ರೆಂಟ್ ಇದೆ? ಈ ಥರ ಇದ್ದಾಗ ಗ್ಯಾಪ್ಸನ್ನು ಚೆಕ್ ಮಾಡಿ. ಸೊ ಏನಾಗುತ್ತೆ? ಗ್ಯಾಪ್ಸಿಂದ ನಿಮಗೆ ಆನ್ಸರ್ ಬರುತ್ತೆ. ಸೊ ವಾಟ್ ದೀಸ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಗ್ಯಾಪ್ಸಿಂದ ಆನ್ಸರ್ ಬರುತ್ತೆ. ಸಿ M ಈಸ್ ವಾಟ್ MQ@ ಇದೆ. MQ@. ವೆರ್ ಈಸ್ M ಹಿಯರ್? M ಇಲ್ಲಿದೆ, Q ಎಲ್ಲಿದೆ? ಇಲ್ಲೇ ಇದೆ. ಸೊ 2 ಗ್ಯಾಪ್ ಇದೆ. ಇಲ್ಲೇನಿದೆ? 2 ಗ್ಯಾಪ್ ಇದೆ. Q to @ ನೋಡಿದರೆ ಅಗೇನ್ 2 ಗ್ಯಾಪ್. ಸೊ ಎಷ್ಟು ಗ್ಯಾಪ್ ಇದೆ? 2 ಗ್ಯಾಪ್. M 1 minute.
will write MQ @ and PI3W. ಸೊ ಇಲ್ಲಿ 2 ಗ್ಯಾಪ್ ಇದೆ. ಫಸ್ಟಲ್ಲಂತೂ ಗೊತ್ತಾಗ್ತು, ಇಲ್ಲಿ 2 ಗ್ಯಾಪ್ ಇದೆ. ಸೊ ಸೆಕೆಂಡ್ ನೋಡಿ, P2I is also 2, I23 also 2, ರೈಟ್. 2 ಇದೆ. W2N ನೋಡಿ, W2N ನೋಡಿದಾಗ ಇಲ್ಲೇನಿದೆ 2 ಇಂದ N25 is also 2. ಸಿ ಇದೆಲ್ಲ 3 ಎಲ್ಲ ಸೇಮ್ ಬಂದಿದ್ರೆ ನೆಕ್ಸ್ಟ್ ಮಾಡೋದು ಅವಶ್ಯಕತೆನೇ ಇಲ್ಲ, ಬಿಕಾಸ್ ದಿಸ್ ಈಸ್ ಒನ್ ಡಿಫ್ರೆಂಟ್. ಬಿಕಾಸ್ ಇಲ್ಲೇನು ಬಂದಿದೆ, ಗ್ಯಾಪ್ 2 ಕಾಣಿಸ್ತಾ ಇದೆ. ಸೊ ವಿಲ್ ರೀಚೆಕ್ ಒನ್ಸ್. ಸೊ ಪರ್ಸಂಟೇಜ್ ಇದೆ, ವೇರ್ ಇಸ್ ಅ ಪರ್ಸಂಟೇಜ್ ಟು ಸ್ಲ್ಯಾಶ್ ಅಂತ ಕೊಟ್ಟಿದ್ದಾರೆ. ಹಿಯರ್ ಆಲ್ಸೋ 2 ಗ್ಯಾಪ್ ಇದೆ. ಸ್ಲ್ಯಾಶಿಂದ 5ಗೆ ಹೋಗಿದ್ರೆ ದರ್ ಈಸ್ ಅ 3 ಎಲಿಮೆಂಟ್ಸ್ ಇದೆ. ಸೊ ಅದರಲ್ಲಿ ಒಂದು ಸಿಂಬಾಲ್ ಆ್ಯಂಡ್ 2 ಲೆಟರ್ಸ್ ಇದೆ. ಸೊ 3 ಎಲಿಮೆಂಟ್ಸ್ ಆರ್ ದರ್. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್? ದಟ್ ಈಸ್ ಆಪ್ಷನ್ D1, ಪರ್ಸಂಟೇಜ್, ಸ್ಲ್ಯಾಶ್ ಆ್ಯಂಡ್ 5. ಏನಿದೆ ಅಲ್ಲಿ 3 ಎಲಿಮೆಂಟ್ಸ್ ಇದೆ. ಗ್ಯಾಪಲ್ಲಿ ಏನಿದೆ, ಸ್ಲ್ಯಾಶ್ ಟು 5, 3 ಎಲಿಮೆಂಟ್ಸ್ ಇದೆ, ರೈಟ್. So next one, what odd one from the given series? 400, 144, 225, 196. Which is different? 400, 144, 125, sorry, 225, again 196. See, ಎಲ್ಲ ನೋಡಿದ್ರೆ ಸ್ಕ್ವೇರ್ಸ್ ಕಾಣಿಸ್ತಾ ಇದೆನಾ? Is it which square it is? 20 square. ಇದೇನಿದೆ 12 square. 15 square, this is what? 14 square. ಎಲ್ಲ ಏನಿದೆ ಸ್ಕ್ವೇರ್ಸ್ ಇದೆ. ಬಟ್ ವಿಚ್ ಥಿಂಗ್ ಈಸ್ ಡಿಫ್ರೆಂಟ್? ಯಾವ ಡಿಫ್ರೆಂಟ್ ಇದೆ? ಇದು 20, 12 ಆ್ಯಂಡ್ 14 ದೇ ಆರ್ ವಾಟ್? ಈವನ್ ನಂಬರ್ಸ್. ಈವನ್ ನಂಬರ್ ಇದೆ. ಸೊ 15 ಈಸ್ ವಾಟ್? ಓನ್ಲಿ ಒನ್ ಆಡ್ ನಂಬರ್. ಎಲ್ಲ ಅಂತೂ ಸ್ಕ್ವೇರ್ ಇದೆ, ರೈಟ್. ವಿ ನೋ ದ್ಯಾಟ್ ಎಲ್ಲ ಸ್ಕ್ವೇರ್ಸ್ ಇದೆ. ಬಟ್ ಆ ಸ್ಕ್ವೇರ್ಸಲ್ಲಿ ಯಾವ್ದು ಡಿಫ್ರೆಂಟ್ ಇದೆ? 20, 12 ಆ್ಯಂಡ್ 14 ದೇ ಆರ್ ವಾಟ್? ಈವನ್ ನಂಬರ್ಸ್. ಓನ್ಲಿ ಒನ್ ಇಸ್ ದಟ್ ಈಸ್ 225 ಈಸ್ ವಾಟ್? ಆಡ್ ನಂಬರ್ ಸ್ಕ್ವೇರ್ ಇದೆ. ಸೊ ಅವಾಗೇನಾಗುತ್ತೆ ನಿಮ್ಮ ಆನ್ಸರು? 225. Next one, right? 32654, 62135, 21536, 52163 ಅಂತ ಇದೆ, ರೈಟ್. ಸೊ ಈ ಥರ ಇದ್ದಾಗ ಇಲ್ಲಿ ನಿಮಗೆ ಅರ್ಥ ಆಗ್ತಿಲ್ಲ, ಇದ್ರೆ ಡಿವಿಸಬಲ್ ಆಗುತ್ತೆ, ಏನು ಆಡ್ ಈವನ್ ಆ ಥರ ಕಾಣಿಸ್ತಾ ಇಲ್ಲ. 2 ಈವನ್ ಇದೆ, 2 ಆಡ್ ಇದೆ. ಸೊ ವಿಲ್ ಆ್ಯಡ್ ದ ಡಿಜಿಟ್ಸ್. ಏನು ಮಾಡೋಣ? ವಿಲ್ ಆ್ಯಡ್. 3 + 2 5, 5 + 6 11, 11 + 5 is what? 11 + 5 16, 16 + 4 is 20. So next, 6 + 2 8, 8 + 1 9, 9 + 3 12, 12 + 5 is 17, right? Next, illu 6 3 9, 9 + 5 is 14, 14 + 1 is what? 15, 15 + 2 is 17. 5 2 1 5, 7 8, 8 + 9 is what? Again 17. ಸೊ ಇಲ್ಲಿ ಏನು ಬರ್ತಾ ಇದೆ? ಆ್ಯಡ್ ಮಾಡಿದರೆ ಆ್ಯಡ್ ಡಿಜಿಟ್ಸ್. ಈ ಥರ ದೊಡ್ಡ ಸಂಖ್ಯೆ ಕಾಣಿದ್ರೆ ನಿಮಗೆ ಗೋ ಫಾರ್ ಅಡಿಷನ್. ಫಸ್ಟ್ ಏನು ಮಾಡಿ? ಆ್ಯಡಿಷನ್ ಮಾಡಿ. ಆ್ಯಡಿಷನ್ ಆಫ್ ದ ಡಿಜಿಟ್ಸ್. ಬಿಕಾಸ್ ಇಲ್ಲಿ ದೊಡ್ಡ ನಂಬರ್ಸ್ ಇರುತ್ತೆ, ಎದರಿಂದ ಡಿವೈಡ್ ಮಾಡ್ತೀರಾ, ರೈಟ್? ದೇ ಆರ್ ವಾಟ್? ಪ್ರೈಮ್ ನಂಬರ್ ಅಂತೂ ಫೈಂಡ್ ಮಾಡೋಕ್ಕೆ ಹಾರ್ಡ್ ಆಗುತ್ತೆ, ರೈಟ್? ಸೊ ಗೋ ಫಾರ್ ಅಡಿಷನ್ ಆಫ್ ದರ್ ಡಿಜಿಟ್ಸ್. ಸೊ ಆ್ಯಡ್ ಮಾಡಿ ಡಿಜಿಟ್ಸನ್ನು, ಅದರಿಂದ ನಿಮಗೆ ಈಸಿ ಆಗುತ್ತೆ, ರೈಟ್? ಯಾವುದು 3 ಇಂದ ಡಿವಿಸಿಬಲ್ ಆಗುತ್ತೆ, ಯಾವ್ದು ಸೇಮ್ ಬರ್ತಾ ಇದೆ, ರೈಟ್? ವಿಚ್ ಒನ್ ಈಸ್ ಆಡ್? ವಿಲ್ ಫೈಂಡ್. ಸೊ ಇಲ್ಲಿ ಏನಾಗ್ತಾ ಇದೆ? ಆ್ಯಡ್ ಮಾಡಿದರೆ 17 17 17 ಬರ್ತಾ ಇದೆ. ಸೊ ಒನ್ ಈಸ್ ವಾಟ್? ಡಿಫ್ರೆಂಟ್. ದಟ್ ಈಸ್ ಫಸ್ಟ್ ಒನ್. ಫಸ್ಟ್ ಆಪ್ಷನ್ ಈಸ್ ವಾಟ್? ಡಿಫ್ರೆಂಟ್. ಬಿಕಾಸ್ ಡಿಜಿಟ್ಸ್ ಆ್ಯಡ್ ಮಾಡಿದರೆ ಏನು ಬರ್ತಾ ಇದೆ? ದಟ್ ಈಸ್ 20, ರೈಟ್? So next one is what? 37, 19, 61 and 27, which is different. Which is different here? See, prime numbers ಗೊತ್ತಿದೆನಾ ಎಲ್ರಿಗೂ? Prime numbers means what? Which is divisible by only 1 and itself. ಅದೇನಾಗುತ್ತೆ? ಓನ್ಲಿ 1 ಮತ್ತು ಅದೇ itself ಇಂದ divisible ಮಾತ್ರ ಆಗುತ್ತೆ, right? 37 is also prime number, 19 and 61 is also. The 3 or 3 ಏನಿದೆ? ಪ್ರೈಮ್ ನಂಬರ್ಸ್ ಇದೆ. ಪ್ರೈಮ್ ನಂಬರ್ಸನ್ನು ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಅಂತೀವಿ, ರೈಟ್? ಸೊ
ಯಾವುದೇ ಬೇರೆ ನಂಬರಿಂದ ಅದು ಡಿವಿಸಿಬಲ್ ಆಗಲ್ಲ, ಓನ್ಲಿ ತನ್ನಿಂದ ತಾನೇ ಮತ್ತು ಒನ್ನಿಂದ ಏನಾಗುತ್ತೆ ಡಿವಿಸಿಬಲ್ ಆಗುತ್ತೆ. ಸೊ 27 ನೋಡಿದರೆ ಫ್ಯಾಕ್ಟರ್ಸ್ ಆಫ್ 27 ಇದು 3ಇಂದ ಕೂಡ ಡಿವೈಡ್ ಆಗುತ್ತೆ, 9ಇಂದ ಆಗುತ್ತೆ, ರೈಟ್. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್ ಹಿಯರ್? 27 ಈಸ್ ನಾಟ್ ಅ ಪ್ರೈಮ್ ನಂಬರ್, ಸೊ ದಿಸ್ ಈಸ್ ವಾಟ್ ಡಿಫ್ರೆಂಟ್, ರೈಟ್. They all three are what? Prime numbers. Here also next one, 395, 885, 695, 489. Which is one different? ಸಿ ಈಸಿಯಾಗಿ ಕಾಣ್ತಾ ಇದೆನಾ? 395, 885, 695, ಲಾಸ್ಟಲ್ಲೆಲ್ಲ 5 ಇದೆ. ದಟ್ ಮೀನ್ಸ್ ದೇ ಆಲ್ 3 ಆರ್ ಡಿವಿಸಿಬಲ್ ಬೈ 5. ಡಿವಿಸಿಬಲ್ ಬೈ, they all 3 are what? Divisible by 5. This one is not a divisible by 5. So which is your option? That is a D1. ಎಲ್ಲ ಮೂರು ಏನಿದೆ, they are what? Divisible by 5, right. ಲಾಸ್ಟ್ ಅಲ್ಲೆಲ್ಲ 5 5 ಇದೆ, all are divisible by 5. This one is not a divisible by 5. Next one. So 16 to 64 ಕೊಟ್ಟಿದ್ದಾರೆ, and 25 to 81, 7 to 13, 7 is not, 49 to 169, 36 to 100 ಅಂತ ಕೊಟ್ಟಿದ್ದಾರೆ. ಸೊ 16 to 64 ನೋಡಿದರೆ ಗ್ಯಾಪ್ ಅಂತ ಕಾಣಿಸ್ತಾ ಇದೆ ನಮಗೆ, ಆರ್ ಎಲ್ಸ್ ಎನಿಥಿಂಗ್ ಡಿಫ್ರೆಂಟ್? ಇಲ್ಲಿ ಡೈರೆಕ್ಟ್ ಇವಾಗ ನಿಮಗೆ ನೋಡಿದರೆ 16, 25 ಎಲ್ಲ ಏನಿದೆ ಸ್ಕ್ವೇರ್ಸ್ ಕಾಣಿಸ್ತಾ ಇದೆ ನಮಗೆ, ರೈಟ್. 4 ಸ್ಕ್ವೇರ್ ದಟ್ ಈಸ್ 8 ಸ್ಕ್ವೇರ್, 4 ಸ್ಕ್ವೇರ್ ಇದೆ, 8 ಸ್ಕ್ವೇರ್ ಇದೆ. ಅಗೇನ್ ಇದರಲ್ಲಿ 5 ಸ್ಕ್ವೇರ್ ಇದೆ, 9 ಸ್ಕ್ವೇರ್ ಇದೆ, ರೈಟ್. 5 ಸ್ಕ್ವೇರ್, 9 ಸ್ಕ್ವೇರ್. ಹಿಯರ್ 7 ಸ್ಕ್ವೇರ್, 13 ಸ್ಕ್ವೇರ್. ಸೊ ಲಾಸ್ಟಲ್ಲಿ ಆಪ್ಷನ್ ಡಿ ಎಲ್ಲಿ ನೋಡಿದಾಗ ಏನಿದೆ, ದಟ್ ಈಸ್ ವಾಟ್? 36 ಈಸ್ 6 ಸ್ಕ್ವೇರ್, 10 ಸ್ಕ್ವೇರ್. ಸೊ 6 to 10 ಎಷ್ಟು ಡಿಫ್ರೆನ್ಸ್ ಇದೆ? ದರ್ ಈಸ್ ವಾಟ್? 4 ಗ್ಯಾಪ್. ಹಿಯರ್ ಆಲ್ಸೋ 4. 9 to 5 ನೋಡಿದರೆ 4 ಇದೆ. ಸೊ 7 to 13, 13 ಮೈನಸ್ 7 ಮಾಡಿದರೆ ದರ್ ಈಸ್ ಆಲ್ಸೋ ವಾಟ್? ಇಲ್ಲಿ 6 to 10 ನೋಡಿದರೆ 4 ಇದೆ. 6 to 10 ಈಸ್ ವಾಟ್? 4. 6 is 10 ಈಸ್ ಆಲ್ಸೋ 4 ಗ್ಯಾಪ್. ಬಟ್ 13 to 7 ನೋಡಿದರೆ ಎಷ್ಟು ಗ್ಯಾಪ್ ಇದೆ? ಅಲ್ಲಿ 6 ಇದೆ. ಸೊ ಏನಾಗ್ತಾ ಇದೆ? 17 to 13, ದಟ್ ಇಸ್ ಅ 6. ಸೊ ವಿಚ್ ಈಸ್ ಡಿಫ್ರೆಂಟ್ ಹಿಯರ್? ಆಪ್ಷನ್ ವಿಚ್ ಒನ್? 7 ಸ್ಕ್ವೇರ್ ಆ್ಯಂಡ್ 13, ದಟ್ ಈಸ್ ವಾಟ್? B1. ಸೊ 7 to 13 ಎಷ್ಟು ಜಾಸ್ತಿ ಆಗ್ತಾಯಿದೆ? 4 ಜಾಸ್ತಿ ಆಗ್ತಾಯಿದೆ, 6. ಉಳಿದಿಂದೆಲ್ಲ ಕಡೆ ಏನಾಗ್ತಾ ಇದೆ? 4 ಜಾಸ್ತಿ ಆಗ್ತಾ ಇದೆ, ರೈಟ್. ಸೊ ನೆಕ್ಸ್ಟ್ ಒನ್, ವಾಟ್? 42838432 ಅಂತ ಕೊಟ್ಟಿದ್ದಾರೆ. 7319 1793, 1975 1579, 3152 5321 ಅಂತ, ರೈಟ್. ಸಿ ಹಿಯರ್, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ? ಸಿ ವಾಟ್ ಆರ್ ದ ನಂಬರ್ಸ್ ಇನ್ ದ ಫಸ್ಟ್ ವಾಟ್ ಗಿವನ್ ಇನ್ ಆಪ್ಷನ್. ಇಲ್ಲೇನಿದೆ ನಂಬರ್ಸು, ಇಲ್ಲೂ ಕೂಡ ಅದೇ ನಂಬರ್ಸ್ ಇದೆ. ಏನು ಚೇಂಜ್ ಆಗ್ತಾ ಇದೆ ಮಾತ್ರ? ಅಲ್ಲಿ ಪೊಸಿಷನ್ ಮಾತ್ರ ಚೇಂಜ್ ಆಗ್ತಾ ಇದೆ, ರೈಟ್. ದೇ ಚೇಂಜಿಂಗ್ ಓನ್ಲಿ ದ ಪೊಸಿಷನ್ ಮಾತ್ರ ಚೇಂಜ್ ಆಗ್ತಾ ಇದೆ. ಇಲ್ಲಿ 7319 ಅಲ್ಲೂ ಮಾತ್ರ ಪೊಸಿಷನ್ ಮಾತ್ರ ಚೇಂಜ್ ಆಗ್ತಾ ಇದೆ, ರೈಟ್. 1975 ಆ್ಯಂಡ್ 1579 ಅಲ್ಲೂ ಪೊಸಿಷನ್, ಹೌ ದ ಪೊಸಿಷನ್ ಇಸ್ ಚೇಂಜಿಂಗ್, ವಿಲ್ ಸಿ ದ್ಯಾಟ್. ಅದರಿಂದ ನಿಮಗೆ ಆನ್ಸರ್ ಬರುತ್ತೆ, ರೈಟ್. ಲೆಟರ್ಸ್ ಅಲ್ಲಿ ಸೇಮ್ ನಂಬರ್ಸ್ ನಿಮಗೆ ಕಾಣಿಸ್ತಾ ಇದ್ರೆ ಚೇಂಜ್ ದ ಪೊಸಿಷನ್. ಸಿ ದಟ್ ದ ಪೊಸಿಷನ್ 4283, 8432, ರೈಟ್. ಸೊ ನೆಕ್ಸ್ಟ್ ಅಲ್ಲಿ 7 ಫಸ್ಟ್ ಒನ್, ಸೆಕೆಂಡಲ್ಲಿ 7319 1793, ಥರ್ಡಲ್ಲಿ ನೋಡಿದಾಗ ಏನಿದೆ 1975 ದಟ್ ಈಸ್ 1579, ಫೋರ್ತಲ್ಲಿ ನೋಡಿದರೆ 3152, ರೈಟ್. 5321 ಅಂತ ಇದೆ, ರೈಟ್. 5321 ಅಂತ ಕಾಣಿಸ್ತಾ ಇದೆ. ಸಿ 8432 ಇವಾಗೆಲ್ಲಿ ನೋಡಿದರೆ ನಿಮಗೆ ಕಾಣಿಸ್ತಾ ಇದೆ ಡಿಸೆಂಡಿಂಗ್ ಆರ್ಡರಲ್ಲಿ, ಬಟ್ ಇಟ್ ಈಸ್ ನಾಟ್ ದ. ಇಲ್ಲಿ ನಿಮಗೆ ರೈಟ್ ಇದೂ ಕೂಡ ಇಲ್ಲ, ಯಾವುದೂ ಇಲ್ಲ. ಸೊ ಡಿಸೆಂಡಿಂಗ್ ಆರ್ಡರ್ ಆ್ಯಂಡ್ ಅಸೆಂಡಿಂಗ್ ಆರ್ಡರು ಇಲ್ಲ, ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡ ಇಲ್ಲ, ರೈಟ್. ಸೊ ವಾಟ್ ಇಸ್ ದ ಪೊಸಿಷನ್? ಏನೇನು ಚೇಂಜ್ ಆಗಿದೆ ಪೊಸಿಷನ್? ವಿಲ್ ಸಿ. ವಾಟ್ 4283 ವಿಲ್ ಡಿನೋಟ್ ದ ಪೊಸಿಷನ್. ಏನಂತ ಮಾಡ್ಕೊಳ್ಳೋಣ? ರೋಮನ್ ನಂಬರ್ಸಲ್ಲಿ 1 2 3 ಆ್ಯಂಡ್ 4.
ಸೊ ಇವಾಗ ಥರ್ಡ್ ಪೊಸಿಷನ್ ಇಲ್ಲಿ ಬಂದಿದೆ, ರೈಟ್? ಥರ್ಡ್, ಅಗೇನ್ ವಾಟ್ 1, ಅಗೇನ್ 4 ಆ್ಯಂಡ್ 2 ಈಸ್ ವಾಟ್ ಸೆಕೆಂಡ್. ಥರ್ಡ್ ಒನ್ 4 2, 3 1 4 2 ಬಂದಿದೆ, ರೈಟ್? ಇಲ್ಲಿ 3 1 4 2. ಸೊ ಇಲ್ಲೂ ಕೂಡ ಸೇಮ್ ಬರುತ್ತೆ, ಅದನ್ನು ಚೆಕ್ ಮಾಡೋಣ. 1 2 3 4. ಸೊ ಇಲ್ಲಿ ಥರ್ಡ್ ಒನ್ ಅಗೇನ್ 1 ಆ್ಯಂಡ್ 4, ದಟ್ ಈಸ್ 2. ಸೊ ಹಿಯರ್ ಆಲ್ಸೋ 3 1 4 2, ರೈಟ್? ಏನಾಗ್ತಾ ಇದೆ? ಹಿಯರ್ ಆಲ್ಸೋ ವಾಟ್ 3 1 4 2 3 1 4 2 ಪೊಸಿಷನಲ್ಲಿ ಬರ್ತಾ ಇದೆ. ಸೊ ವಿ ಹ್ಯಾವ್ ಟು ಚೆಕ್ ಇನ್ ದಿಸ್ ಒನ್. ಸೊ 7ಅಲ್ಲಿರೋದು ಸಿ ದಿಸ್ 7 3 ಫಸ್ಟ್ ಬರಬೇಕು, 3 ಪೊಸಿಷನ್ ನಮಗೆ ಫಸ್ಟ್ ಬರಬೇಕಾ? ಬಟ್ ಇಲ್ಲೇನಿದೆ 7 ಅದೇ ಪೊಸಿಷನಲ್ಲಿ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ಒನ್ ವಾಟ್ ಡಿಫ್ರೆಂಟ್. ಸೊ ಇಲ್ಲೂ ನೋಡಿ ಥರ್ಡ್ ಒನ್ ಪೊಸಿಷನ್ ಈಸ್ ವಾಟ್ 5. ಸೊ ಅದು ಫಸ್ಟಲ್ಲಿ ಬರ್ತಾ ಇದೆ. ಸೊ ಎಲ್ಲ ಕಡೆ ಥರ್ಡ್ ಪೊಸಿಷನ್ ಇರೋದು ಫಸ್ಟಲ್ಲಿ ಬರ್ತಾ ಇದೆ. ಸೊ ವಿಚ್ ಈಸ್ ಒನ್ ಡಿಫ್ರೆಂಟ್? ದಟ್ ಈಸ್ ವಾಟ್ ಥರ್ಡ್ ಒನ್ ಈಸ್ ಡಿಫ್ರೆಂಟ್. ವಾಟ್? ದಟ್ ಈಸ್ 1975 ಆ್ಯಂಡ್ 1579. ಸೊ ನೆಕ್ಸ್ಟ್ ಒನ್, ದಿಸ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಎಲಿಮೆಂಟ್ಸ್. ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ ಇದೆ, ರೈಟ್? ನಂಬರ್ಸ್, ಲೆಟರ್ಸ್ ಆ್ಯಂಡ್ ಸಿಂಬಲ್ಸ್ ಆಲ್ಸೋ. ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನ್ಸಲ್ಲಿ? ಇಫ್ ದ ಸೆಕೆಂಡ್ ಹಾಫ್ ಆಫ್ ದ ಅಬೋವ್ ಸಿರೀಸ್ ಈಸ್ ರಿವರ್ಸ್. ಏನು ಮಾಡಬೇಕು? ಸೆಕೆಂಡ್ ಹಾಫ್ ಇದೆಲ್ಲ ಅದನ್ನು ರಿವರ್ಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಹಾಫ್ ಸಿರೀಸ್ ರಿವರ್ಸ್. ದ್ಯಾನ್ ಯೂಸಿಂಗ್ ದ ನ್ಯೂ ಸಿರೀಸ್, ಆಮೇಲೆ ರಿವರ್ಸ್ ಮಾಡಿದ್ಮೇಲೆ ಯೂಸಿಂಗ್ ದ ನ್ಯೂ ಸಿರೀಸ್ ಏನು ಬಂದಿರುತ್ತೋ ಅದನ್ನು ಯೂಸ್ ಮಾಡಿ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಡಸ್ ನಾಟ್ ಫಾಲೋ, ಯಾವುದು ಬಿಲಾಂಗ್ ಆಗಲ್ಲ ಆ ಗ್ರೂಪಲ್ಲಿ, ಅದನ್ನು ನೀವು ಫೈಂಡ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕಂತ ಹೇಳಿದ್ದಾರೆ? ಫಸ್ಟ್ ರಿವರ್ಸ್ ದ ಹಾಫ್ ಆಫ್ ದ ಸಿರೀಸ್. ಹಾಫ್ ಆಫ್ ದ ಸಿರೀಸ್ ಅಂದರೆ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ ಅದನ್ನು ಫೈಂಡ್ ಮಾಡಿ. ಟೋಟಲ್ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? 1 2 3 4 5 6 7 8 9 10 11 12 13 14 15 16 17 18 19 20 21 22, ರೈಟ್? ಟೋಟಲ್ 22 ಎಲಿಮೆಂಟ್ಸ್ ಇದೆ. ಹಾಫ್ ಆಫ್ ದಟ್ ಮೀನ್ಸ್ ವಾಟ್ 11 ಬರುತ್ತೆ. ಹಾಫ್ ಆಫ್ ದಟ್ ಈಸ್ 11 ಸಿರೀಸ್ ಬರುತ್ತೆ. ಆ 11ಅಲ್ಲಿ ಸೆಕೆಂಡ್ ಹಾಫ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮೀನ್ಸ್ ಸೆಕೆಂಡ್ 11 ಎಲಿಮೆಂಟ್ಸನ್ನು ಏನು ಮಾಡಬೇಕು? ರಿವರ್ಸ್ ಆಗಿ ಬರ್ಕೊಳ್ಬೇಕು. ವಾಟ್? ರಿವರ್ಸ್ ಆಗಿ ಬರ್ಕೊಳ್ಬೇಕು. ಫಸ್ಟ್ ವಿಲ್ ರೈಟ್ ಆನ್ ದ ಫಸ್ಟ್ 11 ಸಿರೀಸ್. ಫಸ್ಟ್ ಹಾಫ್ 11 ಸಿರೀಸ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಸೊ ವಾಟ್ ಈಸ್ ದಟ್? 3R ಹ್ಯಾಶ್ 2A ಡಾಲರ್. ಎಷ್ಟಿದೆ ಟೋಟಲ್? 6 ಆಗ್ತಾ? 6 ಎಲ್ಲಿವರೆಗೆ ಬರುತ್ತೆ? 6 9 10 11 ಇಲ್ಲಿವರೆಗೆ ಬರುತ್ತಾ? ರೈಟ್? 11 ಉಳಿದಿರೋದು 11 ಆಗುತ್ತೆ. ಸೊ 3 ಹ್ಯಾಶ್ 2 @ $, K 5% T and 7. ನೆಕ್ಸ್ಟ್ ಇರೋದು ಏನು ಬರುತ್ತೆ? ದಟ್ ಈಸ್ ವಾಟ್ ರಿವರ್ಸ್ ಆಫ್ ದಟ್. ವಾಟ್? ರಿವರ್ಸ್ ಬರುತ್ತೆ, ಅದನ್ನು ರಿವರ್ಸ್ ಬರ್ಕೊಳ್ಬೇಕು. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 @ QL/B X ವಾಟ್ ಪ್ಲಸ್ Y N and ರೈಟ್? ಸೊ ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ಫೈಂಡ್ ದ ಟರ್ಮ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. 251 ಅಂತ ಹೇಳಿದ್ದಾರೆ. 251 ಸೊ ವಿಲ್ ಗೋ ಥ್ರೂ ದ ಆಪ್ಷನ್ಸ್. A%@, ಸೊ ಏನಿದೆ ಅಲ್ಲಿ? ಎಷ್ಟು ಗ್ಯಾಪ್ ಇದೆ? A%@, ಸೊ 3 ಗ್ಯಾಪ್ ಇದೆ, ರೈಟ್? ಹಿಯರ್ 3 ಗ್ಯಾಪ್. K7 and 1, ಸೊ K7 1 ನೋಡಿದರೆ K to 7 ಕೂಡ 3 ಗ್ಯಾಪ್ ಇದೆ, ಬಟ್ 7 ಆದ ತಕ್ಷಣ 1 ಇದೆ. ಸೊ ದಟ್ ಈಸ್ ವಾಟ್ ಡಿಫ್ರೆಂಟ್, ರೈಟ್? 3 ಗ್ಯಾಪ್ ಇದೆ, ಇಲ್ಲಿ ನೋ ಗ್ಯಾಪ್, 0 ಗ್ಯಾಪ್. ಸೊ $T and Q, ವೇರ್ ಇಸ್ $? to T ನೋಡಿದರೆ ಅಗೇನ್ 3 ಗ್ಯಾಪ್, ಆ್ಯಂಡ್ T to Q ನೋಡಿದರೆ ವಾಟ್? T to Q ಅಗೇನ್ 3 ಗ್ಯಾಪ್. ಇಲ್ಲೂ 3, ಇಲ್ಲೂ 3 ಇದೆ. ಸೊ ಇಲ್ಲೇ ನಿಮಗೆ ಅರ್ಥ ಆಗುತ್ತೆ ವಿಚ್ ಈಸ್ ಡಿಫ್ರೆಂಟ್, ಬಿಕಾಸ್ ಇಲ್ಲಿ 3 ಬರ್ತಾ ಇದೆ, ವಿಚ್ ಈಸ್ ಒನ್ ಡಿಫ್ರೆಂಟ್. ದಟ್ ಈಸ್ ಆಪ್ಷನ್ B1, K7 1. ಸೊ ವಿಥೌಟ್ ರೈಟಿಂಗ್ ಕೂಡ ನೀವು ಮಾಡ್ಬೋದು. ಹೇಗೆ? ಇವಾಗ ಹಾಫ್ ಸಿರೀಸ್ ಅಂತೂ ಗೊತ್ತಾಗಿದೆ, 11 ಇಲ್ಲಿ ಬರ್ಕೊಳ್ದೇನೆ ಹೇಗೆ ಮಾಡ್ಬೋದು? 7 ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅವರು ರಿವರ್ಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಸ್ಯೂಮ್ ದಟ್ ಇಲ್ಲಿ ರಿವರ್ಸ್ ಇದೆ ಅಂತ ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ 1 ಇಂದ ಸ್ಟಾರ್ಟ್ ಆಗ್ತಾ ಇದೆ, ರೈಟ್? ಸೊ A@8% ಆ್ಯಂಡ್ @ ಇದೆ. A to % ನೋಡಿದಂತೂ ನಿಮಗೆ 3 ಗ್ಯಾಪ್ ಇದೆ, ರೈಟ್? ಸೊ 7 ಆದ ತಕ್ಷಣ ಎಲ್ಲಿಂದ ಸ್ಟಾರ್ಟ್ ಆಗೋದು? 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 7 ಆದ ತಕ್ಷಣ, ಸೊ 7 to 1
ದರ್ ಇಸ್ ಅ ನೋ ಗ್ಯಾಪ್. ಇಲ್ಲಿ 7 to 1 ನೋಡಿದರೆ ನೋ ಗ್ಯಾಪ್. ಇವಾಗ ಪರ್ಸಂಟೇಜ್ ಟು ಎಟ್ ದ ರೇಟ್ ನೋಡಿದರೆ ಪರ್ಸಂಟೇಜ್ ಇಲ್ಲಿದೆ 2 ಇದೆ, ಇಲ್ಲಿ ರಿವರ್ಸ್ ಬಂದಿದ್ರೆ ಎಟ್ ದ ರೇಟ್ಗೆ 1 ಎಕ್ಸ್ಟ್ರಾ ಆಗುತ್ತೆ. ದಟ್ ಮೀನ್ಸ್ ದರ್ ಇಸ್ ಅ 3 ಗ್ಯಾಪ್, ರೈಟ್? ಸೊ ಈ ಥರ ಕೂಡ ನೀವು ಅದನ್ನು ಮಾಡ್ಬೋದು ವಿಥೌಟ್ ರೈಟಿಂಗ್. So which one is different here? That is what B option is what different. So next one 23 to 14 and 62 to 44, 46, 28, 33, 57. What is that? ಸಿ ಇವಾಗ ನೀವು ಏನು ಮಾಡ್ಬೋದು, ಇವಾಗ ಡಿಜಿಟ್ಸ್ ಇವಾಗ 23 and 14 ದೇ ಆರ್ ನಾಟ್ ಆಡ್ ನಂಬರ್ಸ್, ಈವನ್ ನಂಬರ್ಸ್ ಕೂಡ ಆ ಥರ ಕೂಡ ಇಲ್ಲ. ಸಿ ಇವಾಗ ಇಲ್ಲಿ ನೋಡಿದರೆ ಇಲ್ಲಿ ಆಡ್ 1 ಈವನ್, ಇಲ್ಲಿ ಈವನ್ ಇಲ್ಲಿ ಆಡ್ 1 ಈವನ್ ಇದೆ. ಸೊ ದಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಸ್ಕ್ವೇರ್ಸ್ ಕೂಡ ಅಲ್ಲಿ ಇಲ್ಲ, ರೈಟ್? ವಿಲ್ ಆ್ಯಡ್ ದ ಡಿಜಿಟ್ಸ್. ಏನು ಮಾಡೋಣ? ಥರ್ಡ್ ಸ್ಟೆಪ್ ಈಸ್ ವಾಟ್? ಅನಾಲಜಿಯಲ್ಲಿ ಹೇಗಿರುತ್ತೆ ಅದೇ ಥರ ಇಲ್ಲೂ ಕೂಡ ಕ್ವಶನ್ಸ್ ಇರುತ್ತೆ, ಕೋಡಿಂಗ್ ಡಿಕೋಡಿಂಗ್ ಆ್ಯಂಡ್ ಅನಾಲಜಿಯಲ್ಲಿ. ಸೊ ಸಿ ಆ್ಯಡ್ ದ ಡಿಜಿಟ್ಸ್. ವಾಟ್? ಆ್ಯಡ್ ದ ಡಿಜಿಟ್ಸ್. ಸೊ ಆ್ಯಡ್ ಮಾಡಿದರೆ ಏನು ಬರುತ್ತೆ ಇಲ್ಲಿ? ಸೊ 23 2 + 3 is what? 5. 2 + 3 is 5. Again what? 5. Okay, 2 + 3 is 5 and 4 + 1 is 5. 6 + 2. Add the digits. 8. 4 + 4 8. 4 + 6 is 10. 8 + 2 is what? 10. ಇಲ್ಲಿ ನೆಕ್ಸ್ಟ್ ಅಲ್ಲಿ 6 and 7 + what? 5 is what? 12 ಆಗ್ತಾ ಇದೆ. ಸೊ ವಿಚ್ ಈಸ್ ಇವಾಗ ಆ್ಯಡ್ ಮಾಡಿದರೆ ಬೋತ್ ಸೇಮ್ ಬರ್ತಾ ಇದೆ. 8 8 10 10. ಸೊ ವಿಚ್ ಈಸ್ ಡಿಫ್ರೆಂಟ್ ಹಿಯರ್? ಆಪ್ಷನ್ ಡಿ ಈಸ್ ವಾಟ್? ಡಿಫ್ರೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ 13 and 19, 11 and 13 ಇದೆ. 17 and 13, 23 and 57, ರೈಟ್? ಆಡ್ ಈವನ್ ಮತ್ತು ನಿಮಗೆ ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. ಆವಾಗ ಏನಾಗುತ್ತೆ? ಈಸಿ ಆಗುತ್ತೆ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವುದು ಪ್ರೈಮ್ ನಂಬರ್ಸ್ ಇದೆ ಅದೆಲ್ಲ, ರೈಟ್? 13 and 19 ಗ್ಯಾಪ್ ನೋಡಿದರೆ ಇವಾಗ ನೀವು ಆ್ಯಡ್ ಮಾಡಿದರೆ ಡಿಜಿಟ್ಸ್ ಅಂತೂ ಬರೋದಿಲ್ಲ, ರೈಟ್? ಬಿಫೋರ್ ಥರ. ಬಟ್ ಇಲ್ಲಿ ಆಡ್ ಕಾಣಿಸ್ತಾ ಇದೆ. ದಿಸ್ ಈಸ್ ವಾಟ್? ಆಡ್. ಎಲ್ಲ ನಂಬರ್ಸ್ ಏನಿದೆ ಆಡ್ ನಂಬರ್ಸೇ ಇದೆ, ರೈಟ್? ಗ್ಯಾಪ್ ನೋಡಿದರೆ ಇಲ್ಲಿ 6 ಇದೆ, ಇಲ್ಲಿ 2 ಇದೆ, ಅಗೇನ್ ಇಲ್ಲಿ 4 ಇದೆ, ರೈಟ್? ಇಲ್ಲಿ ಬಿಗ್ ನಂಬರ್ ಗ್ಯಾಪ್ ಇದೆ, ರೈಟ್? ಸೊ ಎನಿ ಅದರ್ ಥಿಂಗ್? ಸರ್ 13 and 19 ಆರ್ ಬೋತ್ ಆರ್ ವಾಟ್? ಪ್ರೈಮ್ ನಂಬರ್ಸ್. ದೀಸ್ ಆರ್ ಆಲ್ಸೋ ಪ್ರೈಮ್ ನಂಬರ್ಸ್. ಇದೆಲ್ಲ ಮೂರು ಏನಿದೆ? ಪ್ರೈಮ್ ನಂಬರ್ ಇದೆ. ಇಲ್ಲಿ 23 ಪ್ರೈಮ್ ನಂಬರ್, ಬಟ್ 57 ಈಸ್ ನಾಟ್ ಅ ಪ್ರೈಮ್ ನಂಬರ್. ದಿಸ್ ಈಸ್ ಆಡ್ ನಂಬರ್, ಬಟ್ 57 ಏನಿಲ್ಲ, ಪ್ರೈಮ್ ನಂಬರ್ ಇಲ್ಲ. ಬಿಕಾಸ್ ಇನ್ನು ಯಾವ ಟೇಬಲಲ್ಲಿ ಬರುತ್ತೆ ಇದು? ದಟ್ ಈಸ್ ವಾಟ್? 19 ಟೇಬಲಲ್ಲಿ 57 ಬರುತ್ತೆ. ಸೊ 57 ಈಸ್ ನಾಟ್ ಅ ಪ್ರೈಮ್ ನಂಬರ್. ಸೊ ವಿಚ್ ಒನ್ ಈಸ್ ಡಿಫ್ರೆಂಟ್ ಹಿಯರ್? ಆಪ್ಷನ್ D1 ಈಸ್ ಡಿಫ್ರೆಂಟ್. ಎಲ್ಲ ಕಡೆ ಏನಿದೆ? ಪ್ರೈಮ್ ನಂಬರ್ ಇದೆ, ರೈಟ್? 39 19 11 13 79 13. ಸೊ next is what? 88 72 and 32, 121 33 and 132 and 165 135 and 225 ಇದೆ. 23 57 and 78 ಇದೆ. ಸೊ ಇಲ್ಲಿ ಏನು ಮಾಡ್ಬೋದು ನಾವು? ಇವಾಗ ಡಿಜಿಟ್ಸ್ ಆ್ಯಡ್ ಮಾಡಿದರೆ ಡಿಫ್ರೆಂಟ್ ಕಾಣಿಸ್ತಾ ಇದೆ ಇಲ್ಲಿ. ಸಿ ಫಸ್ಟ್ ನೋಡಿದರೆ 8 8 16 ಆಗುತ್ತೆ, ರೈಟ್? ಇಲ್ಲಿ 4 ಆಗುತ್ತೆ, ಇಲ್ಲಿ ವಾಟ್? 6 6 12 ಆಗುತ್ತೆ, ಇಲ್ಲಿ 5 ಆಗುತ್ತೆ. ಸೊ ದಟ್ ಈಸ್ ವಾಟ್? ಡಿಫ್ರೆಂಟ್. ಸೊ ಅಗೇನ್ ಬೇರೆ ನೋಡಿದರೆ ಆಡ್ ನಂಬರ್ಸ್ ಈವನ್ ನೋಡಿದರೆ ದಟ್ ಈಸ್ ಆಲ್ಸೋ ಡಿಫ್ರೆಂಟ್. ಸೊ ಇಲ್ಲಿ ಗ್ಯಾಪ್ ನೋಡ್ಬೋದಾ ನಾವು? ವಿಲ್ ಚೆಕ್ ದ ಗ್ಯಾಪ್ ಏನಾಗ್ತಾ ಇದೆ, ರೈಟ್? ಗ್ಯಾಪ್ ಚೆಕ್ ಮಾಡೋಣ. ಸೊ ಇವಾಗ 88 to 72 ಎಷ್ಟು ಗ್ಯಾಪ್ ಇದೆ ಇದರಲ್ಲಿ? 88 to 72 ನೋಡಿದರೆ ವಾಟ್? 16 ಗ್ಯಾಪ್ ಇದೆ. ವಾಟ್? 16 ಗ್ಯಾಪ್ ಇದೆ. ಫಸ್ಟಲ್ಲಿ 16 ಗ್ಯಾಪ್ ಇದೆ, ರೈಟ್? ಸೊ ನೆಕ್ಸ್ಟಲ್ಲಿ ನೋಡಿದರೆ ಅಗೇನ್ ಈ ಥರ್ಡಲ್ಲಿ ನೋಡಿದರೆ ಇಟ್ ಈಸ್ ಈಸಿ 30 ಗ್ಯಾಪ್ ಇದೆ, ರೈಟ್? ಸೊ 23 to 57 ನೋಡಿದರೆ ಎಷ್ಟು ಗ್ಯಾಪ್ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ? 7 - 3 is what? 4 and 34
4 ಕಾಣಿಸ್ತಾ ಇದೆ, ದಟ್ ಈಸ್ ವಾಟ್ 16. ಸೊ ಇದು ಗ್ಯಾಪಿಂದ ಕೂಡ ಬರ್ತಾ ಇಲ್ಲ, ರೈಟ್, ಗ್ಯಾಪಿಂದ ಕೂಡ ಬರ್ತಾ ಇಲ್ಲ, ರೈಟ್, ದರ್ ಇಸ್ ಅ ಡಿಫ್ರೆಂಟ್ ಗ್ಯಾಪ್ ಕಾಣಿಸ್ತಾ ಇದೆ, ಡಿಫ್ರೆಂಟ್ ಗ್ಯಾಪ್ ಕಾಣಿಸ್ತಾ ಇದೆ. ಏನಾದರೂ ಸಿಮಿಲರ್ ಇದೆನಾ ಇದರಲ್ಲಿ, ರೈಟ್, ಸಿಮಿಲರ್ ಇದೆನಾ? 88, 72 ಆ್ಯಂಡ್ 32. ವಾಟ್ ದೋಸ್ 3 ಆರ್ ಆಲ್ಸೋ ಡಿವಿಸಿಬಲ್ ಬೈ 8. ಏನಿದೆ ಮೂರೆಲ್ಲ ಸೇಮ್ ಡಿವಿಸಿಬಲ್ ಬೈ 8 ಬರುತ್ತಾ? ಡಿವಿಸಿಬಲ್ ಬೈ 8ಇಂದ ಆಗುತ್ತೆ, 8ಇಂದ ಎಲ್ಲ ಡಿವೈಡ್ ಆಗುತ್ತೆ. ಸಿ 121, 33 ಆ್ಯಂಡ್ 132 ವಿಲ್ ಬಿ ವಾಟ್ ಡಿವಿಸಿಬಲ್ ಬೈ 11. ದಿಸ್ 3 ಆರ್ ಆಲ್ಸೋ ವಾಟ್ ಡಿವಿಸಿಬಲ್ ಬೈ 11ಇಂದ ಡಿವೈಡ್ ಆಗ್ತಾ ಇದೆ, ಇಲ್ಲಿ 8ಇಂದ ಡಿವೈಡ್ ಆಗ್ತಾ ಇದೆ, 3 ನಂಬರ್ಸ್. ಸೊ ಥರ್ಡಲ್ಲಿ ನೋಡಿದರೆ ಎಲ್ಲ ನಂಬರ್ಸು 5ಇಂದ ಡಿವೈಡ್ ಆಗ್ತಾ ಇದೆ. ಫೋರ್ತಲ್ಲಿ ನೋಡಿದರೆ 23 ಟೇಬಲಲ್ಲಿ 57 ಬರುತ್ತಾ? ನೋ, ರೈಟ್, 23 ಟೇಬಲಲ್ಲಿ 57 ಬರೋದಿಲ್ಲ. ಸೊ ದ್ಯಾಟ್ ಈಸ್ ವಾಟ್ ಡಿಫ್ರೆಂಟ್. ವಿಚ್ ಈಸ್ ಡಿಫ್ರೆಂಟ್ ಹಿಯರ್? ಆಪ್ಷನ್ D1, ಬಿಕಾಸ್ ಎಲ್ಲ ನಂಬರ್ಸು ಒಂದೇ ಡಿಜಿಟಿಂದ ವಾಟ್ ಒಂದೇ ನಂಬರಿಂದ ಡಿವೈಡ್ ಆಗ್ತಾ ಇದೆ, ರೈಟ್. 8, 72 ಆ್ಯಂಡ್ 32 ಆರ್ ಡಿವಿಸಿಬಲ್ ಬೈ 8. ದಿಸ್ ಈಸ್ ವಾಟ್ ಡಿವಿಸಿಬಲ್ ಬೈ 11. ದಿಸ್ ಈಸ್ ಡಿವಿಸಿಬಲ್ ಬೈ 5. ದಿಸ್ ಈಸ್ ಓನ್ಲಿ ದ ಒನ್ ಡಿಫ್ರೆಂಟ್. ಇಲ್ಲಿ 3 ಬೇರೆ ಬೇರೆ ನಂಬರಿಂದ ವಾಟ್ ಡಿವಿಸಿಬಲ್ ಆಗ್ತಾ ಇದೆ. ಸೊ ದಟ್ ಈಸ್ ಆಪ್ಷನ್ D1. So next one is what? 8467 2643 8465 6243 ಅಂತ ಇದೆ, ರೈಟ್. ಎಲ್ಲ ನೋಡಿದರೆ ಆಡ್ ನಂಬರ್ಸ್ ಕಾಣಿಸ್ತಾ ಇದೆ. ಇದನ್ನೆಲ್ಲ ಇವಾಗ ಪ್ರೈಮ್ ನಂಬರ್ ಅಂತ ಫೈಂಡ್ ಮಾಡೋಕ್ಕೆ ಅಷ್ಟಾಗುತ್ತೆ, ರೈಟ್. ವಿಲ್ ಆ್ಯಡ್ ದ ಡಿಜಿಟ್ಸ್. ಏನು ಮಾಡೋಣ? ಡಿಜಿಟ್ಸನ್ನು ಆ್ಯಡ್ ಮಾಡಿ. 8 + 4 ಈಸ್ ವಾಟ್? 12, ರೈಟ್. 12 + 6 ಈಸ್ ವಾಟ್? 18. 18 + 7 ಈಸ್ ವಾಟ್? ಎಷ್ಟಾಗುತ್ತೆ? ದಟ್ ಈಸ್ ವಾಟ್ 25. So next 6 + 2 8. 8 + 4 is what? 12. 12 + 3 is 15. Again 6 + 4 10. 10 + 8 is what? 18. 18 + 5 is 23. ಇಲ್ಲಿ 6 + 2 ಮಾಡಿದರೆ 8 ಆಗುತ್ತೆ. 8 + 4 ಮಾಡಿದರೆ ಎಷ್ಟಾಗುತ್ತೆ? 8 + 4 ಮಾಡಿದರೆ 12 ಆಗುತ್ತೆ. 12 + 3 is what? 15. 12 + 3 is 15, ರೈಟ್. ಸೊ ಇವಾಗ ಫಸ್ಟಲ್ಲಿ ನೋಡೋಣ ಇನ್ನೊಂದ್ಸಲ. 10 + 15 ದಟ್ ಈಸ್ ಕರೆಕ್ಟ್, 25 ಓನ್ಲಿ. 6 + 10 10 15 ಇಟ್ಸ್ ಕರೆಕ್ಟ್. 10 ಅಗೇನ್ ವಾಟ್? 8 + 5 is 13. 23 ಇಟ್ಸ್ ಕರೆಕ್ಟ್. 6 + 2 is 8. 8 + 4 is 12. 12 + 3 is 15, ರೈಟ್. ಸೊ ಇದೆಲ್ಲ ಆ್ಯಡಿಷನ್ ಆಯಿತು. ಬೇರೆ ಏನು ಮಾಡ್ಬೋದು ನೀವು? ಬೇರೆ ಏನಾದರೂ ಮಾಡ್ಬೋದಾ? ಮಿಡಲ್ ಲೆಟರ್ಸ್ ಇವಾಗ ಪ್ಲಸ್ ಮಾಡಿದರೆ 8 + 4 ಮಾಡಿದರೆ 12 ಬರುತ್ತೆ, ಇಲ್ಲಿ 13 ಆಗುತ್ತೆ. 8 7 12 13 ಆಗ್ತಾ ಇದೆ, ಇಲ್ಲಿ 8 7 ಆಗ್ತಾ ಇದೆ, ಇಲ್ಲಿ 12 and 11 ಆಗ್ತಾ ಇದೆ, ಇಲ್ಲಿ 8 and 7 ಆಗ್ತಾ ಇದೆ. ಯಾವ ಥರ ಚೇಂಜ್ ಆಗ್ತಾ ಇದೆ? ಇಲ್ಲಿ 2 ಡಿಜಿಟ್ಸನ್ನು ಆ್ಯಡ್ ಮಾಡಿ ನೋಡಿ, ಬಿಕಾಸ್ ಇದರಲ್ಲಂತೂ ಸಿಮಿಲರ್ ಕಾಣಿಸ್ತಾ ಇಲ್ಲ. 125 15 23 and 15, ರೈಟ್. ಸಮ್ ಮಾಡಿದರೆ ಯಾವಾಗ ಅದು ಯಾವುದು ಡಿವಿಸಿಬಿಲಿಟಿ ರೂಲ್ ಆಗುತ್ತೆ? ಒಂದಂತೂ 3 ಆಗುತ್ತೆ, ಇಲ್ಲ ಅಂದರೆ 9 ಆಗುತ್ತೆ. ವಿಲ್ ಆ್ಯಡ್ ದ ಡಿಜಿಟ್ಸನ್ನು 2 ಡಿಜಿಟ್ಸನ್ನು ಆ್ಯಡ್ ಮಾಡಿ ನೋಡಿ. 8 4 6 7. ಇವಾಗ ಏನಾಗುತ್ತೆ? ಇಲ್ಲಿ ಫಸ್ಟಲ್ಲಿ ನೋಡಿದಾಗ 12 ಇದೆ, 12 and 13. ವಾಟ್? 12 and 13. 12 13 ಆಗ್ತಾ ಇದೆ. ನೆಕ್ಸ್ಟಲ್ಲಿ 8 7 ಆಗ್ತಾ ಇದೆ. ಸೊ ಹಿಯರ್ 12 and 11 and 8 and 7, ರೈಟ್. 8 and 7 ಆಗ್ತಾ ಇದೆ. ಸೊ 11 12 7 8 7 8 ಇಲ್ಲಿ ರಿವರ್ಸ್ ಆಗಿರೋದು, ಒಂದು ಕಡಿಮೆ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ? ಇಲ್ಲೆಲ್ಲ ಒಂದು ಕಡಿಮೆ ಆಗ್ತಾ ಇದೆ. -1 -1 -1 ಆಗ್ತಾ ಇದೆ. ಹೇಗೆ? 2 ಡಿಜಿಟ್ಸ್. ಆ್ಯಡ್ ದ 2 ಡಿಜಿಟ್ಸ್. ಫಸ್ಟ್ 2 ಡಿಜಿಟ್ಸ್, ಲಾಸ್ಟ್ 2 ಡಿಜಿಟ್ಸ್ ಸಪ್ರೇಟ್ ಆಗಿ ಆ್ಯಡ್ ಮಾಡಿದರೆ, ರೈಟ್. ಸೊ 12 and 30, ದಿಸ್ ಈಸ್ ಒನ್ ಡಿಫ್ರೆಂಟ್. ವಿಚ್ ಈಸ್ ಒನ್ ಡಿಫ್ರೆಂಟ್? ಫಸ್ಟ್ ಆಪ್ಷನ್ ಈಸ್ ಡಿಫ್ರೆಂಟ್. ಆ್ಯಡ್ ಮಾಡಿದ್ರು ಗೊತ್ತಾಗ್ತಿಲ್ಲ ಅಂದರೆ ಆ್ಯಡ್ ದ ಡಿಜಿಟ್ಸ್. ಬಿಫೋರ್ ಒನ್ ವಿ ಡಿಡ್, ರೈಟ್. ಸೊ ಮಿಡಲಿಂದ ಬಂದಿತ್ತು ಒಂದು ಲೆಟರ್, ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಪ್ಲಸ್ ಮಾಡಿದರೆ ಮಿಡಲ್ ವಾಟ್ ನಂಬರ್ ಬಂದಿತ್ತು. ಅದೇ ಥರ ಫಸ್ಟ್ ವರ್ಡ್ ಫಸ್ಟ್ 2 ನಂಬರ್ಸ್ ಆ್ಯಂಡ್ ಲಾಸ್ಟ್ 2 ನಂಬರ್ಸ್ ಪ್ಲಸ್ ಮಾಡಿದರೆ ನಮಗೆ ಆಫ್ಟರ್ ಆ್ಯಂಡ್ ಬಿಫೋರ್ ನಂಬರ್ಸ್ ಬರ್ತಾ ಇದೆ. ಸೊ ಇದರಿಂದ ನೀವು ಕೂಡ ಫೈಂಡ್ ಮಾಡ್ಬೋದು, ರೈಟ್. ರೈಟ್, ಇದೆಲ್ಲರಿಗೂ ಅರ್ಥ ಆಗಿದೆನಾ?
ರೈಟ್. ಸೊ ವರ್ಡ್ ಡಿಜಿಟ್ಸಲ್ಲಿ ಆಲ್ವೇಸ್ ನಂಬರಲ್ಲಿದ್ದಾಗ ಏನು ಮಾಡಬೇಕು, ಆಲ್ವೇಸ್ ಆ ಡಿಜಿಟ್ಸನ್ನು ಆ್ಯಡ್ ಮಾಡಿ ನೋಡಿ. ಇವಾಗ ದೊಡ್ಡ ದೊಡ್ಡ ನಂಬರ್ ಇರುತ್ತೆ, ನಿಮಗೆ ಪ್ರೈಮ್ ನಂಬರ್ ಫೈಂಡ್ ಮಾಡೋದಕ್ಕೆ ಹಾರ್ಡ್ ಆಗುತ್ತೆ, ರೈಟ್. ಸೊ ಆ್ಯಡ್ ದ ಡಿಜಿಟ್ಸ್, ಆ್ಯಡ್ ಮಾಡಿದ್ಮೇಲೆ ನಿಮ್ಗೆ ಏನು ಗೊತ್ತಾಗುತ್ತೆ, ದಟ್ ಈಸ್ ವಾಟ್ 3ಇಂದ ಡಿವಿಸಿಬಲ್ ಆಗ್ಬೋದಾ, 9ಇಂದ ಆಗುತ್ತಾ, ಅದೆಲ್ಲ ಗೊತ್ತಾಗುತ್ತೆ, ರೈಟ್. ಒನ್ ಥಿಂಗ್ ಈಸ್ ಅದರ್ ಥಿಂಗ್ ಈಸ್ ಪ್ರೈಮ್ ನಂಬರ್ ಗೊತ್ತಾಗೋದು. ಆ್ಯಂಡ್ ವಾಟ್ ಅಡಿಷನ್ ಮಾಡಿದರೆ ಸೇಮ್ ನಂಬರ್ ಬಂದಿದ್ದರೆ ವಾಟ್ ದಟ್ ಈಸ್ ಅದರಲ್ಲಿ ಒಂದು ಆಡ್ ಒನ್ ಔಟ್ ನೀವು ಕೂಡ ಮಾಡ್ಬೋದು. ಅದು ಕೂಡ ಅಪ್ಲೈ ಆಗ್ತಾ ಇಲ್ಲ, ಸ್ಕ್ವೇರ್ಸ್ ಆಗ್ತಾ ಇಲ್ಲ, ಕ್ಯೂಬ್ಸ್ ಆಗ್ತಾ ಇಲ್ಲ ಅಂದರೆ ವಾಟ್ ಆ್ಯಡ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಡಿಜಿಟ್. ಸೊ ಅವಾಗೇನು ಬರುತ್ತೆ, ನಿಮಗೆ ಮಿಡಲ್ ಡಿಜಿಟ್ ಬರುತ್ತೆ. ಆರ್ ಎಲ್ಸ್ ಇವಾಗ ಈ ಕ್ವಶನಲ್ಲಿ 4 ವಾಟ್ ಡಿಜಿಟ್ಸ್ ಇದೆ. ಸೊ ಅದರಲ್ಲಿ ಫಸ್ಟು ಲಾಸ್ಟು ಮಾಡಿದರೆ ಏನು ಬರ್ತಾ ಇದೆ, ದೇ ಬೋತ್ ಆರ್ ಆಫ್ಟರ್ ಆ್ಯಂಡ್ ಬಿಫೋರ್ ಲೆಟರ್ಸ್ ಬರ್ತಾ ಇದೆ. ಇದರಲ್ಲಿ ನೀವು ಕೂಡ ಆಡ್ ಒನ್ ಫೈಂಡ್ ಮಾಡ್ಬೋದು. ಇಲ್ಲಾಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಮಾಡಿದರೆ ಸೊ ಮಿಡಲಲ್ಲಿ ಕೂಡ ಸೇಮ್ ಆಗ್ಬೋದು. ಈ ಥರ ಅದನ್ನು ಚೆಕ್ ಮಾಡಿ, ಅವಾಗ ನಿಮ್ಗೆ ಏನು ಸಿಗುತ್ತೆ, ಆನ್ಸರ್ ಸಿಗುತ್ತೆ, ರೈಟ್. ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್. ಸೊ ಯಾರಿದ ಬಿಫೋರ್ ಕ್ಲಾಸಸನ್ನು ನೋಡಿಲ್ಲ ಅದನ್ನು ಹೋಗಿ ನೋಡ್ಕೊಳ್ಳಿ, ಅಲ್ಲಿಂದ ನಿಮಗೆ ಬೇಸಿಕ್ಸನ್ನು ಕ್ಲಿಯರ್ ಆಗುತ್ತೆ. ಯಾವ ಥರ ಎಲ್ಲ ಪ್ಲೇಸ್ ವ್ಯಾಲ್ಯೂಸ್, ಇವಾಗ ನಾವು ಲೆಟರ್ಸಲ್ಲಿ ನೋಡಿದ್ವಿ ಯಾವ ಥರ ಪ್ಲೇಸ್ ವ್ಯಾಲ್ಯೂಸ್ ಇತ್ತು ಅದನ್ನೆಲ್ಲ, ರೈಟ್. ಗೋ ಆ್ಯಂಡ್ ವಾಚ್ ದ್ಯಾಟ್. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.